ಬಟ್ ತುಂಬಿ ತುಳುಕ್ತಾ ಇರುವಂತಹ ಜ್ಞಾನಾಕಾಂಕ್ಷಿಗಳ ಒಂದು ಸಭಾಂಗಣವನ್ನು ನೋಡಿದಾಗ ನಾನು ಹೇಳಲಿಕ್ಕೆ ಬಯಸುವುದು ಜ್ಞಾನದ ಹೀಗೆ ಸ್ಪರ್ಧಾರ್ಥಿಗಳ ಮುತ್ತಿಗೆ ನೋಡಯ್ಯ ಅಂತೇಳಿ. ಈ ಸ್ಪರ್ಧಾರ್ಥಿಗಳ ಮುತ್ತಿಗೆಯನ್ನು ಕಂಡು ನಮ್ಮ ಪ್ರಜಾವಾಣಿ ಬಳಗ ನಿಜಕ್ಕೂ ಒಂದು ತುಂಬಾ ಸಂತೋಷವನ್ನ ಅನುಭವಿಸುತ್ತಾ ನಾವು ಮಾಡಿದ ಒಂದು ಕಾರ್ಯಕ್ರಮದ ಸಾರ್ಥಕ್ಯ ನಿಮ್ಮೆಲ್ಲರ ಮುಖಗಳಲ್ಲಿ ಕಾಣ್ತಾ ಇದೆ. ಸೊ ಮುಂದಿನದಾಗಿ ನಿಮ್ಮೆಲ್ಲರನ್ನ ಉದ್ದೇಶಿಸಿ ಮಾತನಾಡಲಿಕ್ಕೆ ಆಗಮಿಸಲಿದ್ದಾರೆ. ನಿಮಗೆ ಕೇವಲ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಯಶಸ್ಸು ಗಳಿಸುವುದು ಒಂದು ಮಜಲಾದರೆ ಆ ಸ್ಪರ್ಧಾತ್ಮಕ ಪರೀಕ್ಷೆಯ ನಿಟ್ಟಿನಲ್ಲಿ ಮಾನಸಿಕ ಸಂತಲನವನ್ನ ಏನು ನೀವು ಕಾಯ್ದಿಟ್ಟುಕೊಳ್ಬೇಕು, ಮಾನಸಿಕ ಸದೃಢತೆಯನ್ನು ನೀವೇನು ಬೆಳೆಸಿಕೊಳ್ಬೇಕು, ಆತ್ಮವಿಶ್ವಾಸವನ್ನು ಏನು ನೀವು ನಿರಂತರವಾಗಿ ಕಾಯ್ದುಕೊಳ್ಬೇಕು, ಏಕಾಗ್ರತೆಯನ್ನು ಯಾವ ರೀತಿ ಕಾಪಾಡಿಕೊಳ್ಬೇಕು ಎನ್ನುವ ನಿಟ್ಟಿನಲ್ಲಿ ಮಾನಸಿಕ ಆಯಾಮಗಳ ನಿಟ್ಟಿನಲ್ಲಿ ನಿಮಗೆ ಮಾರ್ಗದರ್ಶನವನ್ನ ಒದಗಿಸಲಿಕ್ಕೆ ಈ ಒಂದು ಕಾರ್ಯಕ್ರಮದ ಒಂದು ಭಾಷಣಕಾರರಾಗಿ ಆಗಮಿಸಿರ್ತಕ್ಕಂಥ ಡಾಕ್ಟರ್ ಶ್ರೀನಿವಾಸನ್ ಅವರು ಮಾನಸಿಕ ತಜ್ಞರು, ಏಮ್ಸ್ ದೆಹಲಿ, ಇವರು ಸಹಿತ ಬಳ್ಳಾರಿ ಮೂಲದವರು. ನಿಮ್ಮೆಲ್ಲರನ್ನ ಉದ್ದೇಶಿಸಿ ಸ್ಪರ್ಧಾತ್ಮಕ ಪರೀಕ್ಷೆಯ ನಿಟ್ಟಿನಲ್ಲಿ ಮಾನಸಿಕ ಸಾಮರ್ಥ್ಯವನ್ನು ಕಾಯ್ದುಕೊಳ್ಳುವುದು ಹೇಗೆ ಎಂಬ ಕುರಿತಾಗಿ ಮಾತನಾಡಲಿದ್ದಾರೆ. ಅವರಿಗೆ ವೇದಿಕೆ. ಎಲ್ಲರಿಗೂ ನಮಸ್ಕಾರಗಳು. ನಮ್ಮ ಪ್ರಜಾವಾಣಿ ಸಹಯೋಗದೊಂದಿಗೆ ಬಿಕೆಜಿ ಗ್ರೂಪ್ ಆಫ್ ಕಂಪನೀಸು, ಬಳ್ಳಾರಿ ಜಿಲ್ಲಾಡಳಿತ ಈ ಸ್ಪರ್ಧಾ ಮಾರ್ಗ ಏನು ಈ ವಿಶೇಷ ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ಬಹಳ ಶ್ಲಾಘನೀಯದು. ಈಗಾಗಲೇ ವೇದಿಕೆಯ ಮೇಲೆ ನಮ್ಮ ಬಳ್ಳಾರಿ ಜಿಲ್ಲೆಯ ಎಸ್.ಪಿಗಳು ಡಾಕ್ಟರ್ ಶೋಭಾ ರಾಣಿ ಮೇಡಮ್ ಮಾತಾಡಿದ್ರು, ನಮ್ಮ ಅಡಿಷನಲ್ ಡಿ.ಸಿ ಜುಬೇರ್ ಸರ್ ಮಾತಾಡಿದ್ರು, ರಾಜಶೇಖರ್ ಸರ್ ಮಾತಾಡಿದ್ರು ಬಿಕೆಜಿ ಕಂಪ್ನಿಯಿಂದ. ಈಗ 4ನೇ ಸರದಿ ನನ್ನದು. ನನ್ನ ಹೆಸರು ಡಾಕ್ಟರ್ ಶ್ರೀನಿವಾಸ್ ಅಂತ. ನಾನು ನರ ಮತ್ತು ಮಾನಸಿಕ ತಜ್ಞನಾಗಿ ಬಳ್ಳಾರಿಯಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಆಕ್ಚುಲಿ ನಿನ್ನೆ ರಾತ್ರಿ ನನಗೆ ನಮ್ಮ ಈ ನಾಡು ಮಿತ್ರರಾದಂಥ ಚೌಧರಿ ಸಾರು 9 ಗಂಟೆ ಫೋನ್ ಮಾಡಿದರು. ನಾನು ವಾಕಿಂಗ್ ಮಾಡಿ ಬರ್ತಾ ಇದ್ದೆ. ಆಮೇಲೆ ಪ್ರಜಾವಾಣಿಯ ಹರೀಶ್ ಸಾರು ಮತ್ತೆ ಸರ್ ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಸರ್ ಅಂತ ಹೇಳಿದರು. ನಾನು ಬಹಳ ದಿನಗಳಿಂದ ಈ ತರ ಕಾರ್ಯಕ್ರಮಗಳಿಗೆ ಆಗಿರಲಿಲ್ಲ ನನ್ನ ಒಂದು ಕೆಲಸದ ಒತ್ತಡದಿಂದ. ಬಟ್ ಇವತ್ತು ನಾನು ಏನು ಬಂದು ನೋಡ್ತಾ ಇದ್ದೀನಲ್ಲ, ಇಂಥ ಒಂದು 2 ಹಾಲಾದ್ರೂ ನಿಮಗೆ ಕಮ್ಮಿ ಅನಿಸ್ತದೆ. ಅಷ್ಟು ಮಕ್ಕಳು ಹೊರಗಡೆ ಇದ್ದಾರೆ. ನಿಜವಾಗ್ಲೂ ಇಷ್ಟು ನಾನು ಕೇಳಿದೆ, ಸರ್ 9:30 10 ಗಂಟೆಗೆ ಮಕ್ಕಳು ಬರ್ತಾರೆ ಸರ್ ಅಷ್ಟು ಬೇಗ ಅಂತಂದ್ರೆ, ನೀವು ನಮಗಿಂತ ಮುಂಚೆ ಬಂದು ಕುತ್ಕೊಂಡಿದ್ದೀರಲ್ಲ. ದಟ್ ಇಸ್ ದ ಗ್ರೇಟ್ನೆಸ್ ಆಫ್ ಇಟ್. ಎಲ್ಲ ನೀವು ಮಕ್ಕಳು ಇದ್ದೀರಲ್ಲ, ನಾವೆಲ್ಲ ಒಂದು ಜನರೇಷನ್ ದೊಡ್ಡವರೇ. ನಿಮ್ಮ ಆಸಕ್ತಿ ಮುಂದೆ ನಮ್ದು ಏನಿಲ್ಲ. ಯು ಆರ್ ಆಲ್ ಡೆಡಿಕೇಟೆಡ್ ಪೀಪಲ್. ನೋಡಿ ಎಷ್ಟು ಹಿಂದೆ ಕುತ್ಕೊಂಡಿದ್ದೀರಾ. ನಾನು ಹಿಂದೆ ತಿರುಗಿ ಮಾತಾಡ್ಬೇಕಾಗ್ತದೆ, ಮುಂದೆ ತಿರುಗಿ ಮಾತಾಡ್ಬೇಕಾಗ್ತದೆ, ಆ ಕಡೆ ನೋಡಿ ಮಾತಾಡ್ಬೇಕಾಗ್ತದೆ. ಸಿಂಪ್ಲಿ ಹ್ಯಾಟ್ಸ್ ಆಫ್ ಟು ಯು ಪೀಪಲ್. ಸೊ ಎರಡನೇದಾಗಿ ಮತ್ತೆ ಎಲ್ಲ ಈ ಸಹಕಾರ ಮಾಡಿದಂತ ಸಂಘ ಸಂಸ್ಥೆಗಳಿಗೆ ದೊಡ್ಡ ಪ್ರಶಂಸೆ ಮಾಡಲೇಬೇಕಾಗ್ತದೆ. ಎಲ್ಲರೂ ಜೋರಾಗಿ ಕ್ಲಾಸ್ ಮಾಡಿ. ಯಾಕೆ ಹೇಳ್ತಾ ಇದ್ದೀನಿ ನಾನು ಅಂದ್ರೆ, ಒಬ್ಬ ವೈದ್ಯನಾಗಿ ನಾನು ಸಹ ಬಳ್ಳಾರಿ ಜಿಲ್ಲೆ ಹೊಸಪೇಟೆ ತಾಲೂಕಿನವನೇ. ನಾಗೇನಹಳ್ಳಿ MBBS KMC ಮಂಗಳೂರಲ್ಲಿ ಮಾಡಿದೆ. MD ನಮ್ಮಂತಾರೆ. ಯಾಕಂದ್ರೆ ಪ್ರತಿಯೊಬ್ಬರು ನಿಮ್ದು ನಾಳೆ ನೀವು ಹಿಂಗೆ ಹೇಳ್ಕೊಳ್ತೀರಾ. ನಾಳೆ 20 ವರ್ಷ ಆದ್ಮೇಲೆ ನೀವು ನಮಗೆ ಹೇಳ್ಕೊಳ್ತೀರಾ. ನಾನು MBBS ಆದ್ಮೇಲೆ ನಾನೇನು ನಿರೀಕ್ಷೆ ಮಾಡಿರಲಿಲ್ಲ. ನಮ್ಮ ಭಾರತ ದೇಶದಲ್ಲೇ ನಂಬರ್ 1 ಮೆಡಿಕಲ್ ಕಾಲೇಜ್ ಅದು, ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಅಂತ. ಅದು ಹೆಂಗೆ ನಿಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಗಳು ಇರ್ತಾವಲ್ಲ, ಅದಕ್ಕಿಂತ ಸ್ಟ್ರಿಕ್ಟ್ ಆಗಿರ್ತಲ್ಲ ಎಕ್ಸಾಮಿನೇಷನ್ ಕ್ವಾಲಿಫೈ ಆಗ್ಬೇಕಂತ. ಒಂದು 40,000 ಜನ ಬರ್ತಾರೆ, 40 ಸೀಟ್ಗಳು ಅಷ್ಟೇ. 40
1000 ಜನ ಬರೆದ್ರೆ 40 ಸೀಟ್. ಅದರಲ್ಲಿ ನಮ್ಮಂತ ಗ್ರಾಮೀಣ ಮಕ್ಕಳಿಗೆ ನಾವು ತಗೊಂಡಿವಿ ಅಂತಂದ್ರೆ ಈ ಕಾಲಘಟ್ಟ ಮಾತಾಡೋದು ಬೇಡ, ನಾವು ಹಂಗಿದ್ವಿ ಹಿಂಗಿದ್ವಿ ಬೇಡ, ನೀವು ಹಂಗೆ ಇರ್ರಿ, ಯು ಬಿ ಲೈಕ್ ದಟ್. ನಮಗೆ ಆಕ್ಚುಲಿ ಮಕ್ಕಳುಗಳು ಹೇಳ್ತಾರೆ, ಯಾಕಂದ್ರೆ ತಂದೆ ತಾಯಿಗಳು ಹೇಳಿದ್ದು ಮಾತು ಮಕ್ಕಳಿಗೆ ನಾವು ಹಂಗೆ ಕಷ್ಟಪಟ್ಟಪ್ಪ ಅಂತ ಅವ್ರಪ್ಪ ಹೇಳಿದ್ರೆ ಮಕ್ಕಳುಗಳು ನಾವು ಎಲ್ಲರೂ ಕೇಳ್ತಿದ್ವಿ ಇವಾಗೆಲ್ಲ ಅಲ್ಲಿ ಕಾಲ ಹಂಗಿತ್ತಪ್ಪ ನೀವು ಹಂಗೆ ಮಾಡಿದ್ರಿ ಅಂತಾರೆ ಮಕ್ಕಳಿಗೆ. ಇಲ್ಲ, ಎವ್ರಿಥಿಂಗ್ ಇಸ್ ಅವೈಲಬಲ್. ಸೊ ಹಂಗಂತ ಏನು ಈ ಸುಲಭದ ದಾರಿ ಇಲ್ಲ. ಈಗ ನನ್ನ ಪ್ರಕಾರ ಕೇಳಿದ್ರೆ ಅವಾಗಿನ್ಗಿಂತ ಬಹಳ ಕಷ್ಟನೇ ಈಗ. ಕಾಂಪಿಟೇಷನ್ ಹ್ಯಾಸ್ ಬಿಕಮ್ ಇಂಟೆನ್ಸ್. ಇಂಟೆನ್ಸ್ ಅಂತಂದ್ರೆ ಅವಾಗ ಒಂದಕ್ಕೆ 10 ಜನ ಇದ್ರೆ ಇವಾಗ ಒಂದಕ್ಕೆ 3 ಜನ ಇರುವ ಸಂಭವ ಆಗಿದೆ. ಸೊ ಯು ಶುಡ್ ಬಿ ದ ಬೆಸ್ಟ್. ನಾನು ಬೆಸ್ಟ್ ಅಂತ ಅನ್ಕೊಳ್ಳೇಬೇಕು. ಸೊ ನನ್ನ ಒಂದು ವಿಷಯಕ್ಕೆ ಬರ್ಬೇಕಂತಂದ್ರೆ ಆರೋಗ್ಯದ ವಿಷಯದ ಬಗ್ಗೆ ಮಾತಾಡ್ರಿ ಅಂತ ನಮಗೆ ಸಾರ್ ಕೇಳ್ಕೊಂಡ್ರು. ಇಲ್ಲಿ ದೇಹದಲ್ಲಿ ಮನುಷ್ಯನಲ್ಲಿ ಪ್ರಾಣಿಗಳಲ್ಲಿ ಎಲ್ಲದರಲ್ಲೂ 2 ಆರೋಗ್ಯ ಇರ್ತವೆ. 2 ಆರೋಗ್ಯ, ಒಂದು ದೈಹಿಕ ಆರೋಗ್ಯ, ಇನ್ನೊಂದು ಮಾನಸಿಕ ಆರೋಗ್ಯ. ಸೊ ದೈಹಿಕ ಆರೋಗ್ಯದ ಬಗ್ಗೆ ಮಾತಾಡಲ್ಲ, ಸ್ವಲ್ಪ ಮಾತಾಡ್ತೀನಿ ಅಷ್ಟೇ ದೈಹಿಕದ ಆರೋಗ್ಯದ ಬಗ್ಗೆ. ಸೊ ಮಾನಸಿಕ ಆರೋಗ್ಯ ಅಂತಂದ್ರೆ ಈ ಒಳ್ಳೆ ವರ್ಡ್ ಅಂದ್ರೆ ಸೈಕಾಲಜಿ ಅಂತೀವಿ. ಸೈಕಾಲಜಿ ಅಂದ್ರೆ ಅರ್ಥನೇ ಆಗೋದಿಲ್ಲ. ಇನ್ನು ಯಾವ್ದಾದ್ರು ಕಾಮನ್ ಆಗಿ ಹೇಳ್ರಿ ಸರ್, ಹಳ್ಳಿಯಲ್ಲಿ ಹೋದ್ರೆ ಮಾನಸಿಕ ಆರೋಗ್ಯ ಅಂತಂದ್ರೆ ಇಂಗ್ಲಿಷ್ನಾಗೆ ಮಾನಸಿಕ ಅಂದ್ರೆ ಅರ್ಥ ಆಗಲ್ಲ ಎಷ್ಟೋ ಜನಕ್ಕೆ. ಬಹಳ ಜನಕ್ಕೆ ಅರ್ಥ ಆಗೋದಂದ್ರೆ ಮೆಂಟಲ್ ಡಾಕ್ಟರ್ ಅಪ್ಪ ಅಂದ್ಬಿಡ್ತಾರೆ. ಮೆಂಟಲ್ ಡಾಕ್ಟರ್ ಅಂತಂದ್ರೆ ಎಲ್ಲರೂ ಮೆಂಟಲ್ ಆಗಿ ಕರೆಕ್ಟ್ ಆಗಿರ್ತೀವಿ, ನಮಗೆ ದೈಹಿಕವಾಗಿ ಯಾರು ಕರೆಕ್ಟ್ ಆಗೋದಿಲ್ಲ. ಬಟ್ ಓವರ್ ದ ಪೀರಿಯಡ್ ಆಫ್ ಟೈಮ್ ಬರ್ತಾ ಈಗ ಕ್ರಮೇಣ ಹೆಂಗಾಗಿದೆ ಅಂತಂದ್ರೆ ಮನಸ್ಸಿನ ಒಂದು ಆರೋಗ್ಯ ಮನುಷ್ಯನಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿಬಿಟ್ಟಿದೆ. ಮನುಷ್ಯನ ಆರೋಗ್ಯದಲ್ಲಿ ಮಾನಸಿಕ ಆರೋಗ್ಯ ಇಟ್ ಹ್ಯಾಸ್ ಟೇಕನ್ ಬಿಯಾಂಡ್ ಬಾಡಿ ಪ್ರಾಬ್ಲಮ್ಸ್. ದೇಹದ ಒಂದು ಆರೋಗ್ಯಕ್ಕಿಂತ ಮನಸ್ಸಿನ ಆರೋಗ್ಯ ಬಹಳ ಪ್ರಾಮುಖ್ಯತೆ ಆಗಿದೆ. ನಾನು ಒಂದು ಎಕ್ಸಾಂಪಲ್ ಹೇಳ್ತೀನಿ. ನಾವು 21, 22, 23 ಕೋವಿಡ್ ಟೈಮ್, ಅದು ಅರ್ಥ ಆಯ್ತಲ್ಲ, ಕೋವಿಡ್ ಕಾಲ ತಾನೇ ಅದು. 22 ಹೌದೋ ಇಲ್ಲೋ? ಯಾಕಂದ್ರೆ ಅದು ಒಂದು 100 ವರ್ಷಕ್ಕೆ ಒಂದು ಮಹಾಮಾರಿ ಆ ತರ ಬರ್ತೈತಿ. 1917ರಿಂದ 20ರವರೆಗೆ ಆ ಮಹಾಮಾರಿ ಬಂದಿತ್ತು. ಅವಾಗ ಹೆಂಗೆ ನಾವು ಈ ಸತಿ ಜನಗಳು ಹೆಂಗೆ ಇರಲೇ ಸತ್ರಲ್ಲ, ಅವಾಗ ಹಂಗೆ ಸತ್ತಿದ್ರು. ಯಾಕೆ ಈ ವಿಷಯ ಹೇಳ್ತಾ ಇದ್ದೀನಿ ಅಂತಂದ್ರೆ ಕೋವಿಡ್ ಅನ್ನೋದು ಬಹಳ ಭೀಕರವಾದ ಕಾಯಿಲೆ ಇರಲಿಲ್ಲ. ಕೋವಿಡ್ ಅನ್ನೋದು ಬಹಳ ಭೀಕರ ಕಾಯಿಲೆ ಆಗಿರಲಿಲ್ಲ. ಆದ್ರೆ ಕೋವಿಡ್ ಅಂತ ಬಂದೈತಿ ಅಂದ ತಕ್ಷಣ ಅಲ್ಲಿ ಮೆಂಟಲ್ ಎಫೆಕ್ಟ್ ಶುರುವಾಯ್ತು. ಆ ಒಂದು ಟೆನ್ಷನ್, ಗಾಬರಿ, ಭಯದಿಂದ 100ಕ್ಕೆ 70% ಸತ್ತಿರೋರು ಇದರಿಂದನೇ. ಸೈಕಲಾಜಿಕಲ್ ಪ್ರಾಬ್ಲಮ್, ಮಾನಸಿಕ ಪ್ರಾಬ್ಲಮ್ ಇಂದನೇ 70% ಎಂತೆಂತ ಹುಡುಗರು 20 ವರ್ಷದವರು 70 ವರ್ಷದವರು ಇನ್ನು ಆಸ್ಪತ್ರೆಗೆ ಎಂಟ್ರ್ ಆಗ್ತಿದ್ದಿಲ್ಲ. ಅನುಮಾನದಲ್ಲಿ ಬರ್ತದಂತ ಪ್ರಶ್ನೆ ಆಗೋದು ಅಲ್ಲೇ ಔಟ್. ಅಲ್ಲಿ ಆ ಟೈಮಲ್ಲಿ ಸರ್ ನಮ್ಮ ಯಾಕೆ ಸತ್ರು ಅಂತ ನಾವು ಕೇಳಕ್ಕೆ ಯಾರಿಗೂ ಧೈರ್ಯನೇ ಇರ್ತಿದ್ದಿಲ್ಲ. ಪೀಪಲ್ ಆರ್ ಡೈಯಿಂಗ್ ಲೈಕ್ ದಟ್. ಸೊ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಯುವರ್ ಮೈಂಡ್ ಈಸ್ ವೆರಿ ಇಂಪಾರ್ಟೆಂಟ್. ನಿಮ್ಮ ಮನಸ್ಸು ಬಹಳ ಇಂಪಾರ್ಟೆಂಟ್. ಅದು ನೀವೇನಾದ್ರೂ ಸಾಧನೆ ಮಾಡಬೇಕು ಅಂತಂದ್ರೆ ಮನಸ್ಸನ್ನು ಭದ್ರವಾಗಿ ಇಟ್ಕೊಳ್ಳಿ. ಸೊ 2 ಆರ್ಗನ್ಗಳು ನಾನು ಕರೆಕ್ಟ್ ಆಗಿ ಹೇಳ್ತೀನಿ ದಯವಿಟ್ಟು. ಒಂದು ಯಾಕಂದ್ರೆ ದೈಹಿಕ ಆರ್ಗನ್ ಬಗ್ಗೆ ಹೇಳ್ತೀನಿ, ಇನ್ನೊಂದು ಮಾನಸಿಕ ಆರ್ಗನ್ ಬಗ್ಗೆ ಹೇಳ್ತೀನಿ. ಯಾಕಂದ್ರೆ ಎಲ್ಲ ಕ್ಲಾಸ್ ನಾನು ಮೋಸ್ಟ್ ಆಫ್ ದ ಎಲ್ಲ ನೀವು ಅಡವಸೆಂಟ್ ಸ್ವಲ್ಪ ಅಡಲ್ಟ್ಹುಡ್ಡಿಗೆ ಬರ್ತಾ ಇದ್ದೀರಾ, ಡಿಗ್ರಿ ಓದ್ತಾ ಇದ್ದೀರಾ, ಅದೇ ರೀತಿ ವಯಸ್ಸು ಮುಗಿಸ್ಕೊಂಡಿರ್ತೀರಾ. 2 ಅಂಗಗಳು ನಾನು ಹೇಳಲೇಬೇಕಾಗ್ತದೆ. ಒಂದನೇದು ನಿಮ್ಮ ಹೃದಯ ಬಹಳ ಚೆನ್ನಾಗಿ ಇಟ್ಕೋಬೇಕು. ಹೃದಯ ಅಂದ್ರೆ ಗೊತ್ತಲ್ಲ ಎಲ್ಲರಿಗೆ. ಯಾಕಂದ್ರೆ ಹೃದಯ ಅಂದ್ರೆ ಎಷ್ಟೋ ಜನಕ್ಕೆ ಗೊತ್ತಾಗಲ್ಲ, ಹಾರ್ಟ್ ಅಂದ್ರೆ ಗೊತ್ತಾಗ್ಬಿಡ್ತದೆ. ಹಾರ್ಟ್ ಐತವೆ ಎಲ್ಲರಿಗೆ, ಎಲ್ಲರಿಗೂ ಹಾರ್ಟ್ ಐತಿ. ಹಾರ್ಟ್ ಈಸ್ ವೆರಿ ಇಂಪಾರ್ಟೆಂಟ್. ಈ ನಿಮ್ಮ ವಯಸ್ಸಿನಲ್ಲಿ ಹಾರ್ಟ್ ಅನ್ನು ಭದ್ರವಾಗಿ ಯಾರು ಇಟ್ಕೊಳ್ತಿರಲ್ಲ ಅವ್ರು ಸಾಧನೆ ಮಾಡೋದ್ರಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ. ಮತ್ತೆ ಏನ್ ಮಾಡೋದು, ಈ ವಯಸ್ಸು ಹಾರ್ಟ್ ಸುಮ್ಮನೆ ಬಿಡೋದಿಲ್ಲ ನಿಮ್ಮನ್ನ. ಅದು ಯಾರಿಗೇನೋ ಕೊಡು ಅಂತ ಎಲ್ಲರೂ ನಗ್ತೀರ. ಅದು ನಡೆಯೋದ್ರಿಂದ ನಿಜ ಜೀವನ. ಅದು
ಮೆಡಿಕಲ್ ಮಾತಾಡ್ಬೇಕಂದ್ರೆ ಹುಡುಗನಿಗೆ ಅವನ ಆಟ ಇಟ್ಕೊಳಕ್ ಇಷ್ಟಪಡೋದಿಲ್ಲ, ಯಾರಿಗೋ ಹುಡುಗಿ ಕೊಡ್ಬೇಕಂತಾನೆ. ಕರೆಕ್ಟ್ ಆಗಿ ಹೇಳಿ, ಹುಡುಗನಿಗೆ ಕರೆಕ್ಟ್ ಇಲ್ಲ. ಇಲ್ಲ ಸರ್ ನನಗೆ ಬರೋದಿಲ್ಲ ಸರ್ ಅಂತ ನೀವೇನಾದ್ರು ಅಂದ್ರೆ ನೀವು ಮಾನಸಿಕ, ನೀವು ಮೆಂಟಲ್ ನೀವು. ಯಾಕಂದ್ರೆ ಇದು ಕೊಡುವ ವಯಸ್ಸು, ಗಿಫ್ಟ್ ಮಾಡೋ ವಯಸ್ಸಿದು. ನೀವು ನೋಡಪ್ಪ ಏನಾದ್ರೂ ಗಿಫ್ಟ್ ಮಾಡ್ರಿ. ಅಲ್ಲ ಹುಡುಗಿಗೆ ನಿಮ್ಗೂ ಅಷ್ಟೇ, ನೀವು ಕೊಡ್ಬೇಡ್ರಿ ಅಂತ ಹೇಳ್ತೀನಿ. ಬರೀ ಹುಡುಗರಿಗೆ ಅಂದ್ರೆ ನೀವು ಮೈ ಮಾಡ್ರಿ. ನೋಡ ಅವನಿಗೆ ಹಿಂಗೆ ಹಿಂಗೆ ಅಂತಾಳ, ಫಸ್ಟ್ ಅವನಿಗೆ ಕೊಟ್ಟಿರ್ತಾಳ. ಯಾಕಪ್ಪ ಏನ್ ಹೇಳ್ತೀನಿ ಅಂತಂದ್ರೆ, ಯಾರು ಇಲ್ಲ ಇಲ್ಲ ಅಂತಾರಲ್ಲ ಅವರೇ ಫಸ್ಟ್ ಹೂ ಅಂತಾರೆ. ಯಾರು ಹೂ ಅಂತಾರಲ್ಲ ಅವರು ಹೂ ಅಂತ ಬಿಡ್ತಾರೆ. ಇದು ಸಿಂಪಲ್ ಮನಶಾಸ್ತ್ರ. ಇದು ಇಲ್ಲ 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 ಅಂತಂದ್ರೆ ಹೌದು 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 ಅಂತ ಅನ್ಕೋಬೇಕು. ಐತೆ ಐತೆ ಅಂತಂದ್ರೆ ಅದು ಇಲ್ಲ ಇಲ್ಲ ಅಂತ. ಸೊ ನಿಮ್ಮ ಹಾರ್ಟ್ ಏನಾದ್ರೂ ಕೊಡ್ಬೇಕಂತ ಮನಸ್ಸು ಮಾಡಿದ್ರೆ ದಯವಿಟ್ಟು ನಿಮ್ಮ ವಿದ್ಯಾಭ್ಯಾಸಕ್ಕೆ ಕೊಡ್ರಿ. ನಿಮ್ಮ ಎಜುಕೇಶನ್ ಮುಗಿದು ಒಂದು ಸ್ಥಾನಮಾನ ಬರೋವರಿಗೆ ಪ್ಲೀಸ್ ದಯವಿಟ್ಟು ಭದ್ರವಾಗಿ ಇಟ್ಕೊಳ್ಳಿ. ಯಾಕಂದ್ರೆ ಅದು ನಿಮ್ಮ ಜೀವನದ ರೇಖೆಯನ್ನು ತೋರಿಸ್ತೈತೆ. ಯುವರ್ ಲೈಫ್ ಲೈನ್. ಸೊ ಹಾರ್ಟ್ ಏನು ಬಿಡಪ್ಪ ಕೇಳ್ತದ್ರೆ ಏನ್ ಮಾಡೋದು? ಈ ಡಾಕ್ಟರ್ ಹೇಳ್ತದನ, ಮೆಂಟಲ್ ಡಾಕ್ಟರು ಏನ್ ಮಾಡೋದು? ಆಯ್ತು ಬಿಡಪ್ಪ ಸರ್, ಹೋಗ್ಲಿ ಬಿಡಿ ಸರ್, ಆಟಿಂದ ಏನ್ ಮಾತಾಡ್ತೀನಿ, ನಿಮ್ದು ಮಾತಾಡ್ರಿ ಸರ್, ಮನಸ್ಸಿಂದ ಅಂತ ನೀವು ಕೇಳಬಹುದು. ನಮ್ಮ ಪ್ರಪಂಚದಲ್ಲೇ ವಿಶ್ವದಲ್ಲೇ ದ ಮೋಸ್ಟ್ ಪವರ್ಫುಲ್ ಇರುವ ಒಂದು ಶಕ್ತಿ ಅಂತಂದ್ರೆ ಅದು ಮನಸ್ಸಿಗೆ. ಮನಸ್ಸಿಗಿದ್ದಷ್ಟು ಶಕ್ತಿ ಬೇರೆ ಯಾವುದಕ್ಕಿಲ್ಲ. ಇವಾಗ ಮೇಡಮ್ ಹೇಳಿದ್ರೆ, ಯಾಕಂದ್ರೆ ಸ್ಟ್ಯಾಂಡರ್ಡ್ ಸೆಂಟೆನ್ಸ್ಗಳು ಕೊಟ್ಟೋದ್ರು ಅವರು. ಸಾಧನೆಗೆ ಅಸಾಧ್ಯವಾದುದು ಯಾವುದು ಇಲ್ಲ, ಸಾಧಿಸುವ ಛಲ ಬೇಕು. ಧ್ರುವ ನಾವು ಆ ಟೈಮ್ ನಾವು ಓದೋಗಿತ್ತು ಅದು ಕ್ಲಾಸ್. ಏನ್ ಸರ್ ನಾವೆಲ್ಲ ಓದೋಗಿತ್ತು ಅದು. ಒಂದು ತಲೆಮಾರು ನಾವೆಲ್ಲ ಮುಂದೆ ಇದ್ದೀವಿ. ಆದ್ರೆ ಅದನ್ನ ಹೆಂಗ್ ಇಂಪ್ಲಿಮೆಂಟ್ ಮಾಡಬೇಕು? ಇಂಪ್ಲಿಮೆಂಟ್ ಮಾಡೋದು ಮೈಂಡ್ ಇಸ್ ಮೈಂಡ್ ಮ್ಯಾನೇಜ್ಮೆಂಟ್. ಮನಸ್ಸನ್ನು ನೀನು ಹೆಂಗೆ ನಿರ್ವಹಣೆ ಮಾಡ್ತೀಯ, ನಿನ್ನ ಜೀವನ ಹಂಗ ನಿರ್ವಹಣೆ ಆಗ್ತದೆ. ಮನಸ್ಸನ್ನು ನೀನು ಹೆಂಗೆ ಅಲದಾಡಕ್ ಕೊಡ್ತೀಯ, ಹಂಗ ನಿನ್ನ ಜೀವನ ಅಲದಾಡ್ತಾ ಇರ್ತದೆ. ಸೊ ಮನಸ್ಸನ್ನು ಫಸ್ಟ್ ಕಂಟ್ರೋಲ್ ಇಟ್ಕೊಳ್ರಿ. ಮನಸ್ಸು ಅನ್ನೋದು ನಿಮ್ಮ ಕಂಪ್ಯೂಟರೈಸ್ ಅಲ್ಲಿ ಇಟ್ ಈಸ್ ಲೈಕ್ ಎ ಸಾಫ್ಟ್ವೇರ್. ಕಂಪ್ಯೂಟರ್ ಹಾರ್ಡ್ವೇರ್ ನೋಡ್ತಿರ್ತೀರಿ, ಸ್ಕ್ರೀನ್ ನೋಡ್ತಿರ್ತೀರಿ, ಎಲ್ಲ ನೋಡ್ತಿರ್ತಾರೆ. ಒಳಗಡೆ ಏನು ನಿಂತಿರ್ತದಲ್ಲ, ದಟ್ ಇಸ್ ಕಾಲ್ಡ್ ಆಸ್ ಸಾಫ್ಟ್ವೇರ್. ಅದೇ ಮನಸ್ಸು. ನೀವು ದೈಹಿಕವಾಗಿ ಕಾಣಿಸ್ತಿರ್ತೀರ, ನಿಮ್ಮ ಒಳಗಡೆ ಏನೇನು ಯಾರು ಏನೇನು ಯೋಚನೆ ಮಾಡ್ತಾರೆ ಅಂತ. ಹೌಕಿನ ಇನ್ನು ಇಲ್ಲಿ ಇಷ್ಟು ಜನ ಇದ್ದೀರಿ, ಇಷ್ಟು ಜನ ಹತ್ರ ಡಿಫ್ರೆಂಟ್ ಐಡಿಯಾಸ್ಗಳು ಇರ್ತವೆ, ಡಿಫ್ರೆಂಟ್ ಪ್ರೋಗ್ರಾಮ್ಸ್ಗಳು ಇರ್ತವೆ, ಬೇರೆ ಬೇರೆ ವಿಧಾನವಾದಂತಹ ಯೋಚನೆಗಳು ಇರ್ತವೆ, ಶಕ್ತಿ ಇರ್ತದೆ, ದೌರ್ಬಲ್ಯಗಳು ಇರ್ತವೆ. ಸೊ ಕಂಪ್ಯೂಟರ್ ಏಜ್ ಅಲ್ಲಿ ಅಂದ್ರೆ ಇಟ್ ಇಸ್ ಲೈಕ್ ಸಾಫ್ಟ್ವೇರ್. ಕೀಪ್ ಯುವರ್ ಸಾಫ್ಟ್ವೇರ್ ಸ್ಟ್ರಾಂಗ್ ಅಂತಂದ್ರೆ ಮನಸ್ಸನ್ನು ನಾವು ಸ್ಟ್ರಾಂಗ್ ಮಾಡ್ಕೋಬೇಕಪ್ಪ. ಸ್ಟ್ರಾಂಗ್ ಯಾಕೆ ಮಾಡ್ಕೋಬೇಕು? ಬೇರೆ ರೀತಿ ಮಾತಾಡಬೇಡಿ. ನಿಮ್ಮ ಮನಸ್ಸನ್ನು ನೀವು ಬೇರೆ ರೀತಿಗೆ ಸ್ಟ್ರಾಂಗ್ ಮಾಡ್ಕೊಳಕ್ ಹೋಗ್ಲೇಬೇಡಿ. ಡೋಂಟ್ ಕೀಪ್ ಯುವರ್ ಮೈಂಡ್. ಇಲ್ಲ ಸರ್ ಏನ್ ಗೊತ್ತಿ ಅಂತಂದ್ರೆ, ಇಲ್ಲ ನಮ್ಮ ಅಪ್ಪ ಹೇಳಿದ್ರು ಇದು ಓದ ಅಂತ ಹೇಳಿದ್ರು, ಇಲ್ಲ ನಮ್ಮಮ್ಮ ಇದು ಓದ ಅಂತ ಹೇಳಿದ್ರು. ಪ್ಲೀಸ್ ಡೋಂಟ್ ರೀಡ್ ಫಾರ್ ಇಟ್ ಅದರ್ಸ್ ಸೇ. ನಿಮ್ ತಂದೆ ತಾಯಿಗಳಿಂದ ಹಿಡಿದುಬಿಟ್ಟು ನಿಮ್ಗೆ ಯಾರದೇ ಆಗಲಿ ನಿಮ್ಮ ಮನಸ್ಸಿನ ಮಾತು ಫಸ್ಟ್ ಕೇಳಿ. ಹೃದಯವನ್ನು ಭದ್ರವಾಗಿರ್ಬೇಕು, ಮನಸ್ಸು ಮಾತು ಕೇಳಬೇಕು. ಹೆಂಗಪ್ಪ ಮನಸ್ಸು ಮಾತು ಕೇಳೋದು? ಮನಸ್ಸನ್ನು ನಿಮಗೆ ಒಂಥರ ಇಂಡಿಕೇಶನ್ ಕೊಡ್ತಾ ಇರ್ತದೆ. ಒಳ್ಳೇದನ್ನು ಕೊಡ್ತದೆ, ಕೆಟ್ಟದನ್ನು ಕೊಡ್ತದೆ. ಒಳ್ಳೇದು ಮಾಡುವಾಗ ಮನುಷ್ಯ ಯೋಚನೆ ಮಾಡ್ತಿರ್ತಾನೆ, ಕೆಟ್ಟದ್ದು ಮಾಡುವಾಗ ಮನಸ್ಸು ಯೋಚನೆ ಮಾಡ್ತಿರ್ತದೆ. ಸೊ ಹಾರ್ಟಿಗೇನೋ ಒಂದು ಪೊಸಿಷನ್ ಐತಿ, ಕಿಡ್ನಿಗೆ ಒಂದು ಜಾಗ ಐತಿ, ನಮಗೆ ಲಿವರ್ಗೆ ಒಂದು ಜಾಗ ಐತಿ, ಮನಸ್ಸಿಗೆ ಎಲ್ಲ ಐತಿ ಜಾಗ ದೇಹದಲ್ಲಿ. ಎಲ್ಲಿಂದ ಹುಡುಕ್ತೀರಿ ಮನಸ್ಸನ್ನು? ಹುಡುಕ್ರಿ. ಇವನಿಂದ ಹಾರ್ಟ್ ಎಲ್ಲ ಐತಮ್ಮ ಅಂತ ಕೇಳಿದ್ರೆ ಒಂದು ಹುಡುಗಿ ಹಿಂಗ ಸಾರ್ ಅದೇ ಎಡವಾಗದ ಕೈ ಅಂತಾಳ, ಹಾಗೆಲ್ಲ ಬೇರೆ ಕೊಟ್ಟಿದ್ರು ಸಾರ್.
ಐತೆ ಅಂತ ಹೇಳ ನೀನಲ್ಲಮ್ಮ ನಗು ಈ ಜನರಲ್ ಅಲ್ಲಿ ಏನಾಗ್ತದೆ ಅಂತಂದ್ರೆ ಸ್ಥಿತಿಯನ್ನು ಹೊಂದಿರುವಂತಹ ಅಂಗಗಳು ಇವೆಲ್ಲವೂ ಸ್ಥಿತಿಯನ್ನು ಹೊಂದಿರುವಂತಂದ್ರೆ ದೇ ಹ್ಯಾವ್ ದೇರ್ ಪರ್ಟಿಕ್ಯುಲರ್ ಪ್ಲೇಸ್ ಪ್ರತಿಯೊಂದು ಅಂಗಗಳಿಗೆ ಇವಾಗ ಬ್ರೇನ್ ಎಲ್ಲೈತಪ್ಪ ಅಂತಂದ್ರೆ ಖಾಲಿ ತೋರಿಸಿದ್ರೆ ಬ್ರೇನ್ ಎಲ್ಲೈತಪ್ಪ ಅಂತೇಳಿ ಖಾಲಿ ತೋರಿಸಿದ್ರೆ ಅದು ಸ್ವಲ್ಪ ಏನೋ ಉಲ್ಟಾ ಪಟ್ಕೊಳ್ತಾರೆ. ಸೊ ಮೈಂಡ್ ಮನಸ್ಸು ಅನ್ನೋದು ಎಲ್ಲೈತೆ ಮನಸ್ಸು ಅನ್ನೋದು ಎಲ್ಲೈತೆ ನಿಮ್ಮ ದೇಹದಲ್ಲಿ ಎಲ್ಲೈತೆ ಈ ಒಂದು ಸಭಾಂಗಣದಲ್ಲಿ ಮನಸ್ಸು ಎಲ್ಲೈತೆ ಈ ಒಂದು ಸ್ಟೇಜ್ ಮೇಲೆ ಮನಸ್ಸು ಎಲ್ಲೈತೆ ಇದಕ್ಕೆ ಉತ್ತರ ಎಲ್ಲರ ಮುಂದಂತರ ಕೊಡ್ತೇವೆ ಆ ಉತ್ತರ ಬೇಡ ನಿಮ್ಮ ಮನಸ್ಸು ಅನ್ನೋದು ಮೊದಲನೇದಾಗಿ ನಿಮ್ಮ ಮನಸ್ಸು ಅನ್ನುವುದೇ ಯೋಚನೆ. ಸೊ ಯೋಚನೆ ಅನ್ನಕ್ಕೆ ಇಂಗ್ಲಿಷ್ನಾಗ ಏನಂತಾರೆ ಥಿಂಕಿಂಗ್ ಅನ್ನಕ್ಕೆ ಏನಂತಾರೆ ಇನ್ನು ಥಾಟ್ಸ್ ಅಂತಾರೆ ಮೆಡಿಕಲ್ ಲ್ಯಾಂಗ್ವೇಜ್ ಅಲ್ಲಿ. ಟೆಲ್ ಮಿ ಯುವರ್ ಥಾಟ್ಸ್ ನಿನ್ನ ಯೋಚನೆಗಳು ಏನಂತ ಪ್ರಾಮಾಣಿಕವಾಗಿ ನೀನು ಹೇಳು. ಮತ್ತೆ ಸುಮ್ಮನೆ ಬರ್ತಾರೆ ಯೋಚನೆಗಳು ಒಳಗೆ ಅಡಿಗಿರವೇ ಬೇರೆ ಇರ್ತವೆ ಹೊರಗೆ ಡ್ರಾಮಾ ಮಾಡಿ ಇನ್ನೊಂದೇ ಹೇಳ್ತಿರ್ತಾರೆ. ನೋ ದಟ್ ಇಸ್ ನಾಟ್ ಎ ಟ್ರೂ ಥಾಟ್. ನಿನ್ನ ಯೋಚನೆಗಳನ್ನು ನೀನು ಪ್ರಾಮಾಣಿಕವಾಗಿ ಹೇಳು. ನೀನು ಏನ್ ಮಾಡ್ಬೇಕಂತದೀಯಾ ನಾನು ನೀನ್ ಯಾರಂತ ಹೇಳ್ತೀನಿ ನನ್ನ ಯೋಚನೆನೇ ನಾನು ಸಾರಿ ಇಲ್ಲ ಸಾರಿ ಎಲ್ಲೋ ಒಂದ್ ಕಡೆ ನಾವು ಸಣ್ಣದು ಸೇರ್ಕೊಂಡ್ಬಿಟ್ಟು ಸಾಕು ಸಾರ್ ಅಂತಂದ್ರೆ ನಾನು ಡಿಸೈಡ್ ಮಾಡ್ತೀನಿ ವಾಟ್ ಈಸ್ ಯುವರ್ ಅಪ್ ಟು. ಇಲ್ಲ ಸರ್ ನಾನು ಏನೇ ಬರ್ಲಿ ಸರ್ ನಾನು ನನ್ನ ಒಂದು ಹೇಳಿದ್ರಲ್ಲ ಸೋಕ್ರಾಟಸ್ ಶಿಷ್ಯನ ಹೆಂಗೆ ನೀರಲ್ಲಿ ಅದಿದ್ರಲ್ಲ ಯಾಕೆ ಅದಿದ್ರು ಅಲ್ಲಿ ಆತ ಮಾಡಿರೋದು ಆಕ್ಸಿಜನ್ಗೆ. ನನಗೆ ನಾನು ಒಂದು ಸಾಧನೆ ಮಾಡಿಲ್ಲ ಅಂತಂದ್ರೆ ನನ್ನ ಜೀವನದಲ್ಲಿ ಒಂದು ಏನೋ ಕಳ್ಕೊಂಡಿನ ಮನೋಭಾವನೆ ಬರ್ಬೇಕು. ಸಾಧನೆ ಅಂತಂದ್ರೆ ಇದೇ ಮಾಡ್ಬೇಕು ಅಂತ ಏನಲ್ಲ, ನಿಮ್ದೇ ಆದಂತ ಸಾಧನೆಗಳು ನಿಮ್ ಜೀವನದಲ್ಲಿ ಏನಂತೀರಿ ಆ ಸಾಧನೆಗಳು ನಿಮ್ಗೆ ಆಕ್ಸಿಜನ್ ಆಗಿರ್ಬೇಕು, ಆಮ್ಲಜನಕ ಆಗಿರ್ಬೇಕು. ಆಮ್ಲಜನಕ ಎಲ್ಲಿಂದ ತರಬೇಕು? ದಟ್ ಈಸ್ ಯುವರ್ ಥಾಟ್ಸ್. ಹೆಂಗ್ ಯೋಚನೆ ಮಾಡಬೇಕು, ಯೋಚನೆಗಳನ್ನು ಹೆಂಗ್ ಮಾಡ್ಬೇಕಪ್ಪ ನಾವು ಎವ್ರಿ ಡೇ ಥಿಂಕ್. ಬೆಳಿಗ್ಗೆ ಎದ್ದ ತಕ್ಷಣ ಏನ್ ಮಾಡ್ತೀಯಪ್ಪ? ನಾವು ಬೆಳಿಗ್ಗೆ ಎದ್ದ ತಕ್ಷಣ ಏನ್ ಮಾಡ್ತೀವಿ? ನೀವೆಲ್ಲ ಕಾಲೇಜ್ ಹುಡುಗರು ನಾ ಹಿಂದಿನ ಕಾಲದಾಗೆಲ್ಲ ದೇವ್ರ ಫೋಟೋ ನೋಡಂತಿದ್ರು ನಮಗೆ ಮಂಜುನಾಥನ ಟೈಮಿಗೆ ಅಂತಿದ್ರು. ಈ ಮಂಜುನಾಥ್ ಸರ್ ಅಲ್ಲ ನೋಡಿ, ಯಾಕಂದ್ರೆ ಮಂಜುನಾಥ್ ಸರ್ ಗೊತ್ತಿದ್ದಂಗೆ ಹಚ್ಚಪಾಡೆ. ಹಿಂದಿನ ಕಾಲದಲ್ಲೆಲ್ಲ ಧರ್ಮಸ್ಥಳ ಮಂಜುನಾಥನ ಫೋಟೋ ತೋರಿಸಿ ಕೈ ಮೇಲೆ ಹೋಗ್ತಿದ್ರು. ಇವಾಗ ನೀವೆಲ್ಲ ಈ ಮಾಡರ್ನ್ ಮಂಜುನಾಥ ಕೈ ಬೇಕು. ಸೈಕಾಟ್ರಿಸ್ಟ್ ನಾವು ಸುಳ್ಳು ಹೇಳ್ಬಾರ್ದ್ರಿ. ಯಾಕಂತಂದ್ರೆ ಅದು ನಿಜನೇ. ಮತ್ತೆ ಈ ದೇವರಿಗೆ ನೀವು ವರ್ಷಿಪ್ ಮಾಡಿದ್ರೆ ನಿಮ್ಮ ಜೀವನ ಚೆನ್ನಾಗಿರ್ತದೆ. ಕರೆಕ್ಟ್ ಅಲ್ರಿ? ಕರೆಕ್ಟ್ ಇಲ್ಲ? ಎಸ್. ಸೊ ನಾವೆಲ್ಲ ಹಿಂದಿನ ಕಾಲದಲ್ಲಿ ಆ ಫೋಟೋ ದೇವ್ರ ಫೋಟೋ ತೋರಿಸ್ತಿದ್ರಿ. ಇವಾಗ ಬೆಳಿಗ್ಗೆ ಎದ್ದ ತಕ್ಷಣ ಫಸ್ಟ್ ಮೊಬೈಲ್ ನೋಡ್ತೀರಿ. ಎದ್ದ ತಕ್ಷಣ ಯಾವ ಫೋನ್ ಬಂದೈತಿ, ಯಾವ ಮೆಸೇಜ್ ಬಂದವ, ಯಾವ ವಾಟ್ಸಪ್ ಬಂದೈತಿ, ಎದ್ದ ತಕ್ಷಣ ನೋಡ್ತೀರಲ್ಲ ಮೆಸೇಜ್. ನೀವೇನು ನೋಡಲ್ಲ ಅಂತಂದ್ರೆ ನೀವು ಈ ಕಾಲದಲ್ಲಿ ಇಲ್ಲ, ನೀವು ಹಳೆ ಕಾಲದಲ್ಲಿ ಇದ್ದೀರಿ, ಮಂಕಿ ಏಜಲ್ಲಿ ಇದ್ದೀರಿ. ಯಾಕಂದ್ರೆ ಮೊಬೈಲ್ ಅಷ್ಟು ನಿಮಗೆ ಅಸ್ತವ್ಯಸ್ತ ಮಾಡ್ಬಿಟ್ಟೈತೆ. ನಿಮಗೆ ಹೇಳ್ಬಾರ್ದು ಮೊಬೈಲ್ ಅವಾಂತರಗಳು ಹೇಳ್ಬಿಟ್ರೆ ಮೊಬೈಲ್ ನಿಂಗೆ ಹಾಕತ್ತೀರಪ್ಪ ಅಂತ ಹೇಳ್ತಾರೆ. ಸೊ ಬೆಳಿಗ್ಗೆ ಎದ್ದ ತಕ್ಷಣನೇ ಯಾರು ನೆನೆಸ್ಕೋಬೇಡಿ, ನಿಮ್ಮ ಮನಸ್ಸನ್ನು ನೀವು ನೆನೆಸ್ಕೊಳ್ರಿ. ಯಾಕಂತಂದ್ರೆ ಐ ಆಮ್ ದ ಬೆಸ್ಟ್ ಪರ್ಸನ್ ಇನ್ ದಿಸ್ ವರ್ಲ್ಡ್ ಅನ್ಕೋಬೇಕು. ಐ ಆಮ್ ದ ಬೆಸ್ಟ್ ಪರ್ಸನ್. ಯಾರೇ ನೀನ್ ಅನ್ಕೊಳಕ್ಕೆ ಏನು ರೊಕ್ಕ ಕೊಡ್ಬೇಕು, ಅದಕ್ಕೆ ದುಡ್ಡು ಕೊಡ್ಬೇಕ? ನಾನ್ ಬೆಸ್ಟ್ ಅಪ್ಪ. ಇವಾಗ ಇರ್ತಾರಪ್ಪ, ನಾನು ಒಬ್ಬೊಬ್ರು ಹೆಣ್ಮಕ್ಳು ನಾನ್ ಮೋಸ್ಟ್ ಬ್ಯೂಟಿಫುಲ್ ಅನ್ಕೋಬೇಕು, ನಾನ್ ಸುಂದರವಾದ ಹುಡುಗಿ ಅನ್ಕೋಬೇಕು, ಸುಂದರವಾದ ಹುಡುಗ ಅನ್ಕೋಬೇಕು. ಹುಡುಗಿ ಅಂದ್ರೆ ದೇಹದ ಸುಂದರತನ ಬೇಡ, ನನಗೆ ಮನಸ್ಸಿನ ಸುಂದರತನ ಬೇಕು. ಐ ಆಮ್ ದ ಬೆಸ್ಟ್, ಐ ಆಮ್ ಬ್ಯೂಟಿಫುಲ್ ಮೈಂಡ್ ಅಂತ ಕರ್ಕೋಬೇಕು. ಬ್ಯೂಟಿಫುಲ್ ಮೈಂಡ್ ಅಂತ ಒಂದು ಇಂಗ್ಲಿಷ್ ನ ಸಿನಿಮಾ ಮಾಡಿದ್ರು. ಈ ಗಾಟ್ ನೊಬೆಲ್ ಪ್ರೈಸ್. ಆತ ಬೆಳಿಗ್ಗೆ ಹೇಳ್ತಿದ್ದ ಹಂಗೆ ಹೇಳ್ತೀವಿ. ಆತ ನೋಡಿದ್ರೆ ಉಚ್ಚ ಓಡಾಡ್ತಿದ್ದ. ಸಂಶೋಧನೆ ರಿಸರ್ಚ್ ಮಾಡೋರು ನೋಡಿರಲ್ಲ, ಸಂಶೋಧನೆ ಮಾಡೋರು ಬಟನ್ ಹಾಕಿ ಮಾಡ್ದ ಬರ್ಬಿಟ್ಟಿರ್ತಾರೆ. ಆಮೇಲೆ ಯಾರು ಬಂದು ಗೊತ್ತಾಗ್ತೈತಿ ಪ್ಯಾಟ್ ಹಾಕಿಂದಿಲ್ಲ ಅಂತ. ಆಮೇಲೆ ನಿಮಗೆ ಬೆಳಕು ಕೊಡ್ತಾರೆ. ಬೆಳಗ್ಗೆಲ್ಲ ಮೆಡಿಸಿನ್ ಕೊಟ್ಟರು ಎಷ್ಟು ಸಲ ಮಾಡ್ಯಾನೋ ಏನೋ.
ಲೈಟ್ ಇವಾಗೆಲ್ಲ ಏನ್ ನೋಡ್ತಾ ಇದೀವಿ ಅಂತ 3,000 ಮಾಡ್ಯಾನೋ 4,000 ಎಕ್ಸ್ಪೆರಿಮೆಂಟ್ ಮಾಡ್ಯಾನೋ ಆತ ಮಾಡಿರೋ ನೀವು ಅದ್ರ ಕತೆ ನೋಡ್ಬಿಟ್ರೆ ನಾವ್ಯಾವ ಜೀವನ ಮಾಡ್ತಾ ಇದೀವಪ್ಪ. ಒಂದು ಸಣ್ಣ ಒಂದು ಸ್ಪರ್ಧಾತ್ಮಕ ಪರೀಕ್ಷೆ ನಾವು ಪ್ರಿಪೇರ್ ಮಾಡಕ್ಕಾಗಲ್ಲ ಅಂತ ನಿಮಗೆ ಬೇಜಾರಾಗ್ತದೆ. ಲೈಫ್ ಈಸ್ ಥಿಂಕಿಂಗ್. ಮನಸ್ಸನ್ನೋದು ನಿನ್ನ ಯೋಚನೆ. ನೀನ್ ಹೆಂಗೆ ಯೋಚನೆ ಮಾಡ್ತೀಯ ಹಂಗ ನಿನ್ನ ಜೀವನದ ಮಾರ್ಗ ಇರ್ತದೆ. ಹಳ್ಳಿಗಳಲ್ಲೆಲ್ಲ ಗೌರ್ಮೆಂಟ್ ಶಾಲೆಯಲ್ಲೆಲ್ಲ ಹಿಂದ್ಗಡೆ ಬರಿತಾ ಇದ್ರು. ಯಾಕಂದ್ರೆ ಅವೆಲ್ಲ ಸ್ಫೂರ್ತಿದಾಯಕ. ನಮ್ಮ ಜನರೇಷನ್ ಆಗ್ತದ ಎಲ್ಲ ಸಾಲಿ ಗೊತ್ತಿರ್ತದೆ, ಎಲ್ಲ ಬರಿತಾ ಇದ್ರು ಸ್ಕೂಲ್ಗಳಲ್ಲಿ. ಮನಸ್ಸಿದ್ದರೆ ಮಾರ್ಗ ಅಂತ ಬರೀತಿದ್ರು. ಇದೆಯಾ ಮನಸ್ಸಿದ್ರೆ ಮಾರ್ಗಪ್ಪ ಅಂತ ನಮಗೆ ಗೊತ್ತಿದ್ದಿಲ್ಲ. 3ನೇ ಕ್ಲಾಸ್ 4ನೇ ಕ್ಲಾಸ್ ಮನಸ್ಸಿದ್ರೆ ಮಾರ್ಗ ಅಂತಿದ್ರೆ ನಮ್ಗೆ ಅರ್ಥ ಆಗ್ತಿದ್ದಿಲ್ಲ. ಇವಾಗ ಅರ್ಥ ಆಗ್ತದೆ. ಇನ್ನೊಂದು ಗಾದೆ, ಆಳಾಗಿ ದುಡಿ ಅರಸನಾಗಿ ಉಣ್ಣು ಅಂತ ಬರೀತದೆ. ಕರೆಕ್ಟ್ ಇಲ್ಲ? ಆಳಾಗಿ ದುಡಿ ಅರಸನಾಗಿ ಉಣ್ಣು ಅಂತಂದ್ರೆ ವರ್ಕ್ ಲೈಕ್ ಎ ಸ್ಲೇವ್ ಆರ್ ವರ್ಕರ್ ಅಂಡ್ ಈಟ್ ಲೈಕ್ ಎ ಕಿಂಗ್. ಇನ್ನೊಂದು ಗಾದೆ, ಕೈ ಕೆಸರಾದರೆ ಬಾಯಿ ಮೊಸರು ಆಗ್ತದೆ. ಎಲ್ಲ ನಿಮ್ಗೆ ಗೊತ್ತಿರ್ತವೆ. ಈಗಲ್ಲ ನಾವು ಎಲ್ಲ ಅನ್ಕೊಂತಿದ್ದೆ, ಏನಪ್ಪ ಹೋಗಿ ಕೆಸರು ಕೈ ಇಟ್ಬಿಟ್ರೆ ಬಾಯಿ ಹೆಂಗ್ ಮೊಸರು ಆಗ್ತದೆ. ಯಾಕಂದ್ರೆ ಯಾಕೆ ಹೇಳ್ತಾ ಇದೀನಿ ಅಂದ್ರೆ ಆ ಏಜ್ ಅಲ್ಲಿ ಥಿಂಕಿಂಗ್ ಆಗಿರ್ತದೆ ನಮ್ದು. ಆ ಏಜ್ ಅಲ್ಲಿ ಥಿಂಕಿಂಗ್ ಆಗಿರ್ತದೆ. 6ರಿಂದ 7 10ನೇ ಕ್ಲಾಸ್ ಕೂಡ ಒಂದು 7ನೇ ಕ್ಲಾಸ್ ವರೆಗೆ ಹಂಗೆ ಥಿಂಕಿಂಗ್ ಇರೋದು. ಅದಕ್ಕೆ ಏನಂತೀವಿ ನಾವು? ಅಬ್ಸ್ಟ್ರಾಕ್ಟ್ ಥಿಂಕಿಂಗ್ ಅಂತೀವಿ. ಲಯಬದ್ಧವಿಲ್ಲದಂತಹ ಯೋಚನೆ, ರೀಸನಿಂಗ್ ಇಲ್ಲದಂತ ಯೋಚನೆ. ಯಾಕೆ ಪಾಯಿಂಟ್ ಹೇಳ್ತಾ ಇದೀನಿ ಅಂತಂದ್ರೆ ಯಾವುದು ಸರಿ ಯಾವುದು ತಪ್ಪು ಅನ್ನುವ ಯೋಚನೆ ಕಲ್ಪನೆ ಬರುವುದೇ 18 ವರ್ಷ ಆದ್ಮೇಲೆ. ಸೊ ನಿಮ್ಗೆಲ್ಲರ 18 ವರ್ಷ ಆಗೈತಿ. ನೀವ್ ಏನ್ ಮಾಡ್ತಾ ಇದೀನಿ ಸರಿ, ಏನ್ ಮಾಡ್ತಾ ಇದೀನಿ ತಪ್ಪು ಅಂತ ನೀವು ಕರೆಕ್ಟ್ ಆಗಿ ನೀವು ಅಸೆಸ್ ಮಾಡ್ಕೊಳ್ಳಿ. ಬೇರೆ ಬಂದು ನಿಮ್ ತಂದೆ ತಾಯಿಗಳು ಟೀಚರ್ಗಳು ಹೊಡೆದು ಬಡದು ಹೇಳೋ ಅವಶ್ಯಕತೆ ಬೇಕಾಗಿಲ್ಲ. ನಿನ್ನ ಒಂದು ಯಾಕೆ ನಿಮ್ಗೆ 18 ವರ್ಷ ಅಂತ ಹೇಳ್ತಿದ್ರೆ ವೋಟಿಂಗ್ ಪವರ್ ಆಗ್ಲಿ, ಮ್ಯಾರೇಜ್ ಪವರ್ ಆಗ್ಲಿ, ಇನ್ನೊಂದಾಗ್ಲಿ ಯಾಕೆ 18 ವರ್ಷ ಕೊಟ್ಟಾರೆ? ಅವ್ರು ಎಲ್ಲ ದೊಡ್ಡ ದೊಡ್ಡ ವಿಜ್ಞಾನಿಗಳು ಯೋಚನೆ ಮಾಡಿ ಓಹೋ ಇವ್ರಿಗೆ ಯೋಚನೆ ಮಾಡುವ ಶಕ್ತಿ, ಸರಿ ತಪ್ಪನ್ನು ಕಲ್ಪನೆ ಬಂದಿರ್ತದೆ ಅಂತ ವೋಟಿಂಗ್ ಕೊಡ್ತಾರೆ. ಆದ್ರೆ 70 ವರ್ಷ ಆಗಿರ್ತದೆ, ನಾನ್ ಈ ಪಕ್ಷಕ್ಕೆ ಹಾಕದಪ್ಪ, ಸತ್ರು ಈ ಪಕ್ಷಕ್ಕೆ ಹಾಕ್ತೀನಿ ಅಂತ. ಈ ಪಕ್ಷ ಬಿಟ್ಟು ನಾನು ಆ ಪಕ್ಷ ಈ ಪಕ್ಷ ಅಂತ ಹೇಳ್ತಾರೆ. ನಾನು ಈ ಪಕ್ಷಕ್ಕೆ ಹಾಕದಪ್ಪ, ಅವ್ರು ಏನೇ ಮಾಡ್ಲಿ 1,000 ಕೋಟಿ ಹೊಡೆದ್ರೆ ಬಡಿಯಪ್ಪ ನಾನು ಹಾಕದೇ ಈ ಪಕ್ಷಕ್ಕೆ. ವೇರ್ ಇಸ್ ದ ಲಾಜಿಕ್, ವೇರ್ ಇಸ್ ದ ಥಿಂಕಿಂಗ್? ನಿಮ್ಮಂತ ಮಾಡ್ಬೇಕ್ರಿ. ನೀವಂತರ ಆಫೀಸರ್ಗಳು ನಿಮ್ಮಂತ ಒಂದು ಸ್ಥಾನಮಾನದಲ್ಲಿ ಸೊಸೈಟಿಯಲ್ಲಿ ಬಂದ್ರೆ ಚೇಂಜ್ ದ ಸೊಸೈಟಿ. ಯಾಕೆ ಹೇಳ್ತೇನೆ ಅಂದ್ರೆ ಯುವರ್ ಥಿಂಕಿಂಗ್ ಶುಡ್ ಚೇಂಜ್ ದ ಸೊಸೈಟಿ. ಮನಸ್ಸು ಅನ್ನುವುದು ಸಾಮಾಜಿಕ ಮನಸ್ಸನ್ನು ನೀವು ಚೇಂಜ್ ಮಾಡಿದ್ರೆ ನಿಮ್ಮ ಮನಸ್ಸು ನಿಮ್ಮ ಜೀವನ ಚೆನ್ನಾಗಿರ್ತದೆ. ದಿಸ್ ಈಸ್ ಅಬೌಟ್ ಥಿಂಕಿಂಗ್. ಬಹಳ ನಾವೇನ್ ಮಾಡ್ತೀವಿ ಎಲ್ಲರೂ, ನಾವು ಕಂಪ್ಯಾರಿಸನ್ ಇರಲ್ಲ. ನಾವು ಯೋಚನೆ ಮಾಡದೇ ಒಂದು, ಜೀವನ ಮಾಡದೇ ಒಂದು, ಅನುಭವಿಸದೇ ಇನ್ನೊಂದು. ಏನಪ್ಪ ಇದು ಇಂಥ ಕಷ್ಟ ಕಾಲ ಬಂದ್ಬಿಡ್ತು, ಇಂಥ ತೊಂದರೆ ಬಂದ್ಬಿಡ್ತು, ಹಿಂಗಾಗ್ಬಿಡ್ತು ಹಂಗಾಗ್ಬಿಡ್ತು, ಬರೀ ಕಂಪ್ಲೇಂಟ್ ಮಾಡ್ಕೊಂತ ಹೋಗಿ ಹೂ ಹ್ಯಾಸ್ ಟು ಬ್ಲೇಮ್? We have to blame your mind, we have to blame your thinking, we have to blame your emotions. ನೀನೇ ಕಾರಣನಾಗ್ತೀಯ. ಸೊ ಆ ಕಾರಣಕ್ಕೆ ನೀನು ನಾಂದಿ ಆಡ್ಬೇಡ. ಇನ್ನು ಮುಂದೆ ಲಯಬದ್ಧವಾಗಿ ಲಾಜಿಕಲ್ ಆಗಿ ಯೋಚನೆ ಮಾಡಬೇಕು. ಯಾಕೆ ಹೇಳ್ತಾ ಇದೀನಿ ಅಂತಂದ್ರೆ ನೀನ್ ಏನು ಮುಂದೆ ಇವಾಗ ಮಾಡ್ಬೇಕಂತಂದ್ರೆ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆ ಇರಲಿ, ಒಂದು PDO ಇರಲಿ, ಅಟೆಂಡರ್ ಇರಲಿ, ಇನ್ನೊಂದಿರಲಿ, UPSC ಇರಲಿ, ಇನ್ನೊಂದು ಯಾವುದೋ ಪ್ರೈವೇಟ್ ಇರಲಿ, ಥಿಂಕ್ ಪಾಸಿಟಿವ್ಲಿ. ಪಾಸಿಟಿವ್ ಹೆಂಗ್ ಥಿಂಕ್ ಮಾಡ್ಬೇಕು ಅಂತಂದ್ರೆ ಹೇಳಿದಲ್ಲ, ನಿನ್ನ ಬಗ್ಗೆ ನಿನಗೆ ಹಿಡಿದಿರ್ಲಿಲ್ಲ ಅಂತಂದ್ರೆ ಬೇರೆ ಯಾರನ್ನು ಹೊಗಳೋದಿಲ್ಲ, ನಿನ್ನ ಬೇರೆ ಯಾರು ಹೊಗಳೋದಿಲ್ಲ ಜಗತ್ತಿಗೆ. ಯಾಕೆ ಹೇಳ್ತೀನಿ ಅಂತಂದ್ರೆ ಇವ್ನು ಹೊಗಳ್ಬಿಟ್ರೆ ಮತ್ತೆ ಅವ್ನು ಮೇಲೆ ಹೋಗ್ಬಿಡ್ತಾನೆ. ಸೊ ಪ್ರೇಸ್ ಯುವರ್ ಸೆಲ್ಫ್. ಸೆಲ್ಫ್ ಮೋಟಿವೇಶನ್ ಇಸ್ ದ ಬೆಸ್ಟ್ ಮೋಟಿವೇಶನ್ ಇನ್ ದ ವರ್ಲ್ಡ್. ನಿನ್ನನ್ನು ನೀನು ಉಳಿದುಸ್ಕೋ. ಸ್ವಾಮಿ ವಿವೇಕಾನಂದ ಹೇಳಿದ್ದಾಗೆ ಅವ್ರ ಮುಂದೆ ನಿನ್ನನ್ನು ನೀನೇ ಉಳಿದುಸ್ಕೊಳ್ಳಿಲ್ಲ ಅಂತಂದ್ರೆ ಬೇರೆ ಬಂದು ನಿನಗೆ ಹಿಂದ್ಗಡೆ ಬೆನ್ನಿನ ಹಿಂದ್ಗಡೆ ಬೆಂಕಿ ಇಟ್ಟು ನೀನು ಓಡಿದ್ರೆ ಅದು ಓಡೋದಲ್ಲ, ಅದು ಪ್ರಾಣ ಭೀತಿ. ಅದು ಪ್ರಾಣ ಭೀತಿಯಿಂದ ಮಾಡೋದು ಬೇಡ. ಸೊ ದಿಸ್ ಶುಡ್ ಬಿ ಯುವರ್ ಪಾಸಿಟಿವ್ ಥಿಂಕಿಂಗ್, ಲಾಜಿಕಲ್ ಥಿಂಕಿಂಗ್ ಅಂಡ್ ಯುವರ್ ಮ್ಯಾನೇಜ್ಮೆಂಟ್ ಆಫ್ ಥಿಂಕಿಂಗ್ ಇನ್ ಯುವರ್ ಲೈಫ್. ಸೆಕೆಂಡ್ ಈಸ್ ಯುವರ್ ಎಮೋಷನ್ಸ್. ಎಮೋಷನ್ಸ್ ಅಂತಂದ್ರೆ ಭಾವನೆಗಳು. ಭಾವನೆಗಳನ್ನು ಮನುಷ್ಯನ ಕೆಡಿಸಿಬಿಡ್ತೈತೆ. ಭಾವನೆಗಳು ಯಾಕಂದ್ರೆ ನಾನು ಇವಾಗ UPSC ಸಿಲೆಬಸ್ ಇನ್ನೊಂದು ಕಾಂಪಿಟೇಟಿವ್ ಎಕ್ಸಾಮ್ದು ಅದು ಇದು ನಾನು ಮಾತಾಡಿದ್ರೆ ತಪ್ಪಾಗ್ತದೆ. ಯಾಕಂದ್ರೆ ಅದಕ್ಕಾಗಿ ಒಬ್ರು ಎಕ್ಸ್ಪರ್ಟ್ ಬಂದಿದ್ದಾರೆ. ನಾನು ಏನೇ ಇದ್ರು
ಹೊಡಿತಿರ್ಬೇಕು, ಹಂಗೆ ಪ್ರದಕ್ಷಿಣೆ ಆಗ್ತಿರ್ಬೇಕು ಮೆಂಟಲ್ ಆಕ್ಟಿವಿಟೀಸ್ ಅಲ್ಲೇ. ಸೊ ಒನ್ ಈಸ್ ಥಿಂಕಿಂಗ್, ಯುವರ್ ಥಿಂಕಿಂಗ್ ಶುಡ್ ಬಿ ಮೋಸ್ಟ್ ಪವರ್ಫುಲ್ ಇನ್ ದಿಸ್ ವರ್ಲ್ಡ್. ಬರ್ದಿಟ್ಕೊಂಡ್ಬಿಡ್ರಿ ನೀವು. ನಿನ್ನ ಯೋಚನೆಯನ್ನು ಯಾರು ಕಲಿಸಕ್ಕಾಗ, ನೀನು ಇದು ಮಾಡಬಾರ್ದಪ್ಪ, ಈ ಎಕ್ಸಾಮ್ ಪಾಸ್ ಮಾಡಬಾರ್ದು ಅಂತಂದ್ರೆ ಈಸಿ ಓದಿ ಏನು ಬರಿಬೇಡ, ಈಸಿ ಎಕ್ಸಾಮ್ ಪಾಸ್ ಆಗಬಾರ್ದಪ್ಪ ನಾನು ಅಂದ್ರೆ ಏನು, ಈಸಿ ಪೇಪರ್ ಬರೆದು ಯಾವ್ದೋ ಲವ್ ಲೆಟರ್ ಬರೆದು ಬಂದ್ಬಿಡ್ರಿ. ಎಷ್ಟೋ ಜನ ಬರ್ತಾರೆ 10th ಸ್ಟ್ಯಾಂಡರ್ಡ್ನಾಗೆ ಟೀಚರ್ಗಳು ಬಂದು ಹೇಳ್ತಿದ್ರು, ಸರ್ ಈ 10th ಸ್ಟ್ಯಾಂಡರ್ಡ್ ಮಕ್ಕಳು ಚೇಂಜ್ ಆಗ್ಬಿಟ್ಟಾರಲ್ಲ ಸರ್ ಅಂದ್ರೆ. ಹೆಂಗ್ ಚೇಂಜ್ ಆಗ್ಯಾರ ಅಂದ್ರೆ, ದಯವಿಟ್ಟು ನೀವು ಈ ನನ್ನ ಪೇಪರ್ ಅನ್ನು ಕರೆಕ್ಷನ್ ಮಾಡ್ತಿದ್ದೀರಿ, ನೀವು ನನ್ನ ಪಾಸ್ ಮಾಡ್ರಿ, ಇಲ್ಲ ನಿಮಗೆ ದೇವರು ಸಾಯಿಸ್ಬಿಡ್ತಾರಂತ ಬರೀತಾರೆ 10ನೇ ಕ್ಲಾಸ್ ಮಕ್ಕಳು ಯೋಚನೆ. ಇವೆಲ್ಲ ಫ್ಯಾಕ್ಟ್ ನನ್ಗೆ ಹೇಳ್ತಿರೋದು, ಯಾಕಂದ್ರೆ ಆ ಲೆವೆಲ್ ಹೆಂಗೋ ಪಾಸ್ ಆಗ್ಬೇಕಪ್ಪ. ಅವ್ರು ಏನ್ ಮಾಡ್ತಾರೆ, ಹೆಣ್ಮಕ್ಳು ಟೀಚರ್ ಓದ್ಬಿಡಪ್ಪ, ಯಾಕೆ ಶಾಪ ಪಾಸ್ ಮಾಡ್ತಾರೆ. 35 ಏನು ಇದಿರೋದಿಲ್ಲ, ಮ್ಯಾನೇಜ್ಮೆಂಟ್ ಇರೋದಿಲ್ಲ. 80 ಮೇಲೆ ತೆಗೆದ್ರೆ ತೋರಿಸ್ಬೇಕು, 4-5 ಜನಕ್ಕೆ ತೋರಿಸ್ಬೇಕು. 35 ಬಂದು ನಡೆಯೋದಿಲ್ಲ. ಟೀಚರು ಖುಷಿ, ಹುಡುಗರು ಖುಷಿ, ಅಂತ ವಿದ್ಯಾರ್ಥಿಗಳು ಆಗೋದು ಬೇಡ. ನೀವು ನಿಮ್ಮಂತ ವಯಸ್ಸರು. ನೆಕ್ಸ್ಟ್ ಇಸ್ ಎಮೋಷನ್ಸ್. ಭಾವನೆಗಳು ಯಾವ್ದು ಕನೆಕ್ಟ್ ಆಗ್ತದೆ ಹೇಳಿದ್ನಲ್ಲ, ಹಾರ್ಟ್ ಹೃದಯ ಅಂದ್ರೆ ಎಲ್ಲ ಭಾವನೆಗಳು ಉತ್ಪತ್ತಿ ಆಗುವ ಜಾಗ ಹೃದಯ. ಯಾವ್ದನ್ನ ಒಂದು ಒಳ್ಳೆ ಹುಡುಗನ್ ನೋಡಿದ್ರೆ ಹಾರ್ಟ್ ಬೀಟ್ ಜಾಸ್ತಿ ಆಗ್ತದೆ ಇಲ್ಲ ಹೇಳಿ ನಿಮಗೆ, ಹುಡುಗಿಯಾಗಲಿ ಹುಡುಗಿಯಾಗಲಿ. ನೋಡ ಅಲ್ಲಿ ಹೊರಗಿದ್ದಲ್ಲಿ ಯೋಗಿ ಅಂತ ಹೇಳಪ್ಪ, ಬಾ ನಿನ್ ಮಕ್ಕಳ ತೋರಿಸ್ಬಾ ಎಲ್ಲರೂ ನೋಡಿ ಎಷ್ಟು ಜೋರಾಗಿ ಹೇಳಿ ಅಂದ್ರೆ ನೋಡ್ತಾರೆ. ಪಾಪ ಇವರೆಲ್ಲರನ್ನು ಮೀರಿಸಿದಿ ನೋಡತ್ತಮ್ಮ, ನೀವು ಇದು ಸಾಮಾನ್ಯ ಆಗೋದಿಲ್ಲ. ನಿಮ್ ಮುಂದೆ ಏನೋ ಒಂದು ಆಗ್ತಿದೆ. ಇವತ್ತು ಹೊರ ನಿಂತ್ಕೊಂಡು ಏನ್ ನಾಳೆ ಒಳ ನಿಂತು ಕೂಡ ನಾನು ಖುಷಿ ಆಗ್ಬಿಡ್ತೀನಿ ಅವಾಗ. ಸೊ ವೈ ಅಂಡ್ ಹೇಳಿ ಸೈಕಾಟ್ರಿ ಸೈಕಾಲಜಿ ನಾವು ಸೀರಿಯಸ್ ಆಗಿ ಮಾತಾಡಕ್ ಬರೋದಿಲ್ಲ ರೀ. ಸೀರಿಯಸ್ ಆಗಿ ಮಾತಾಡಿದ್ರೆ ಯಾಕೋ ಡಾಕ್ಟರ್ ಮೆಂಟಲ್ ಆಗಿ ನಾವ್ ಯಾಕೆ ಮೆಂಟಲ್ ಆಗ್ಬೇಕು, ಚೆನ್ನಾಗಿದ್ದೀವಿ ನಾವು. ಇನ್ನ ಹೇಳ್ತಾರಲ್ಲ 20 ವರ್ಷ ಡಾಕ್ಟರ್ ಮೆಂಟಲ್ ಪೇಷಂಟ್ ನೋಡಿ 20 ವರ್ಷ ಆದ್ಮೇಲೆ ಡಾಕ್ಟರ್ ಮೆಂಟಲ್ ಆಗಿರಂತಾರೆ. ಅದಕ್ಕೆ ನೀವು ನೋಡ್ರಿ ಇವರೆಲ್ಲರೂ ಸರ್ ಎಷ್ಟು ಸಿಂಪಲ್ ಆಗಿ ಬಂದಾರೆ, ನಾನು ಕೋಟಕ್ಕೆ ಬಂದಿ. ಯಾಕೆ ನನಗೆ ಮೆಂಟಲ್ ಅಂತ ಕಾಣಬಾರ್ದು, ಯಾಕೆ ಹೇಳೋದಿಲ್ಲ. ಐ ಶುಡ್ ನಾಟ್ ಲುಕ್. ಸೊ ಪ್ರೆಸೆಂಟ್ ಯುವರ್ ಸೆಲ್ಫ್. ನೀನು ನಿನ್ನನ್ನು ಜಗತ್ತಿಗೆ ಹೆಂಗೆ ತೋರಿಸ್ಕೊಂತೀಯೋ ಹಂಗೆ ನಿನ್ನನ್ನು ಜಗತ್ತು ಅಕ್ಸೆಪ್ಟ್ ಮಾಡ್ತೈತಿ. ನಾನು ನಿಮ್ಗೆ ಬಡವ ಅಂತ ತೋರಿಸಿದ್ರೆ ನಿಮ್ಗೆ ಬಡವಂತನೇ ಅಕ್ಸೆಪ್ಟ್ ಮಾಡ್ತಾರೆ. ಶ್ರೀಮಂತ ಅಂತಂದ್ರೆ ಶ್ರೀಮಂತ ಏನಿರೋದು. ಒಬ್ಬೊಬ್ರು ಬಿಳಿ ಅಂಗಿ ಹಾಕೊಂಡು ಹಿಂಗೆ ಹೋಗ್ತಿರ್ತಾರೆ, ರಾಜಕೀಯದಲ್ಲಿ ಹಿಂಗೆ ಹೋಗ್ತಿರ್ತಾರೆ. ಅವ್ರು ನೋಡ್ಬಿಟ್ರೆ ಏನಪ್ಪ ಅಂತಂದ್ರೆ ಎದೆ ಸಿಡಿದ್ರೆ 2 ಲಕ್ಷ ಇರೋದಿಲ್ಲ ರೀ, ಕರೆಕ್ಟೇ ಇಲ್ಲ. ಎದೆ ಸಿಡಿದ್ರೆ 2 ಲಕ್ಷ ಇರೋದಿಲ್ಲ. ಅವ್ರು ಎಡೆ ನೋಡ್ಬೇಕು, ಎದೆ ಎಬ್ಸ್ಕೊಂಡು ಬಿಳಿ ಅಂಗಿ ಅವು ಇವು ಹಾಕೊಂಡು ಐ ಡೋಂಟ್ ವಾಂಟ್ ದಟ್ ಟೈಪ್ ಆಫ್ ಪ್ರೆಸೆಂಟೇಷನ್ ಫ್ರಮ್ ಯು. ಆ ತರದ ಒಂದು ಪ್ರದರ್ಶನ ನಿಮ್ಮಿಂದ ಬೇಡ ನನಗೆ. ನಿಮ್ಮನ್ನು ನೋಡಿದ್ರೆ ಹೆಂಗಿರ್ಬೇಕಂದ್ರೆ ಅಪ್ಪ ಪಾಪ ಎಷ್ಟು ಮುದ್ದಾಗಿ ಹೇಳಲ್ಲಪ್ಪ ಈ ಹುಡುಗಿ ಅನ್ಬೋದು. ನಾನು ಯಾರು ನೋಡಿಲ್ಲ, ಮತ್ತೆ ಯಾರು ನೋಡಿಲ್ಲ. ಈಗೇನಪ್ಪ ಹೆಂಗಿದಲ್ಲಪ್ಪ ಭೀಮಿದ್ದಂಗಿರಲ್ಲ. ಯಾಕಂದ್ರೆ ಯು ಶುಡ್ ಬಿ ಸ್ಟ್ರಾಂಗ್ ಇನ್ ಯುವರ್ ಬಾಡಿ ಅಂಡ್ ಮೈಂಡ್. ಇಷ್ಟೇ ಸಿಂಪಲ್. ನಾನೇನು ದೊಡ್ಡ ಹೇಳ್ತೇವೆ, ಎಲ್ಲರಿಗೂ ಗೊತ್ತಿರೋದೇ ಹೇಳ್ತಿರೋದಿಲ್ಲ. ಏನ್ ನೀವು ಅನ್ಬೋದ್ರೆ ಏನು ನಥಿಂಗ್. ಐ ಆಮ್ ಟೆಲಿಂಗ್ ವಾಟ್ ಇಸ್ ದೇರ್ ಇನ್ ದ ಲೈಫ್. ಸೊ ಭಾವನೆಗಳಲ್ಲಿ ಹೇಗೆ ಕಂಟ್ರೋಲ್ ಇಟ್ಕೋಬೇಕು. ಭಾವನೆಗಳಲ್ಲಿ ನವರಸ ಅಂತ ನಮ್ಮ ಹೃದಯದಲ್ಲಿ ಹುಟ್ಟುತ್ತವೆ. ನವರಸಗಳದೇವ, ನವರತ್ನಗಳು ಹೇಗಿದಾವಲ್ಲ ಹಂಗೆ ನವರಸಗಳು ನಮ್ಮ ಒಳಗಿದಾವೆ. ಮನುಷ್ಯನಿಗೆ ಸಿಟ್ಟು ಬರ್ತೈತೆ ಇಲ್ಲ, ಯಾರನ್ನ ಸಿಟ್ಟು ಮಾಡ್ಕೊಂಡಿಲ್ಲ ಇಲ್ಲಿವರೆಗೆ, ಯಾರಾದ್ರೂ ಸಿಟ್ಟು ಮಾಡ್ಕೊಂಡಿಲ್ಲ, ಮಾಡ್ಕೊಂಡಿರ್ತೀರ ಹೌದೇ ಇಲ್ಲ. ಸಿಟ್ಟು ಮಾಡ್ಬೇಕು. ಸಿಟ್ಟು ಒಂದು ರಸ. ಸಿಟ್ಟು ಮಾಡ್ಕೊಂಬೋದು. ಹತ್ತಿರ ಇಲ್ಲಿವರೆಗೆ ಹತ್ತಿರ ಇಲ್ಲ ಹೇಳ್ರಿ, ಇರೋರೆಲ್ಲರೂ ಜೀವನದಲ್ಲಿ ಇಲ್ಲಿವರೆಗೆ ಕಣ್ಣೀರು ಹಾಕಿರೋ ಇಲ್ಲ. ಕಣ್ಣೀರು ಹಾಕಿರ್ತಾನೆ, ಯಾರಾದ್ರೂ ಹಾಕಿ ಅಂದ್ರೆ ಕೈ ಏನಪ್ಪ ಕಣ್ಣೀರು ಹಾಕಿ ಇಲ್ಲ ನೀನು ನೋಡಿ ಕಣ್ಣೀರು ಹಾಕಿದಂತ ನಾತಕಲ್ಲ. ಸೊ ಕಣ್ಣೀರು ಒಂದು ರಸ, ಪ್ರೀತಿ ಒಂದು ರಸ, ದಯಾಳುತನ ಒಂದು ರಸ. ಮನುಷ್ಯನಲ್ಲಿ ನಾನಾ ರೀತಿಯ ಭಾವನೆಗಳು ಇರ್ತವೆ. ಯಾವ ಭಾವನೆಗಳನ್ನು ಯಾವಾಗ ಕರಿಬೇಕು ಅದು ನಿನಗೆ ಗೊತ್ತಿದ್ದು. ಒಬ್ಬೊಬ್ರು ಸುಮ್ಮನೆ ಏನೇ ಆರಾಮದಿ ಏನಂತ ಕೇಳಿದ್ರೆ ಸಿಟ್ಟು ಬರ್ಸ್ಕೊಳ್ಳೋ ನೀವು ಹೋಗ್ಲಿಲ್ಲ ಅಂತ
ಕಾಂಪಿಟೇಟಿವ್ ಇಲ್ಲ. ಇನ್ನೊಬ್ಬರಿಗೆ SSLC 98% ಬಂದಿತ್ತು. ಏನಪ್ಪ ಎಷ್ಟು ಚೆನ್ನಾಗಿ 98%, ಏನ್ ಹೇಳ್ತೀರಾ ಸರ್, ನನಗೆ 99 ಬರ್ಬೇಕು ಅಂತ ಹೇಳಕತ್ತಾರೆ. ಯಾಕಂದ್ರೆ 1% 2% ಒಳ ಬಂದ್ರು ಬಹಳಷ್ಟು ಜನ ಇದ್ದೀವಿ ಎಲ್ಲ. 1% 2% ಯಾಕಂದ್ರೆ ನಂಗೆ ಆಗ್ತಿತ್ತು. ನಮ್ಮ ಕಾಲದಲ್ಲಿ 60% ತೆಗೆದು ಫಸ್ಟ್ ಕ್ಲಾಸ್ ಬಂದೇನಂದ್ರೆ ಅವ್ನು ಹೀರೋ ಅಥವಾ ಅವಳು ಹೀರೋ. ಕರೆಕ್ಟ್ ಅಲ್ಲ ಸರ್? 60 ವಾಸ್ ದ ಲ್ಯಾಂಡ್ ಮಾರ್ಕ್. 60% ದಾಟಿನ ಅಂತಂದ್ರೆ 60 ವರ್ಷದ ವಯಸ್ಸು ಹಾಗೆ ಅನ್ಕೊಂಡ್ಬಿಡ್ತೀವಿ. ಯಾಕಂದ್ರೆ ಅಷ್ಟು ಮೆಚುರಿಟಿ ಆಯ್ತು ಅಂತ. ಇವಾಗ 99 ಬಂದಿರ್ತಾನೆ, ಇನ್ನು ಸಣ್ಣ ಹುಡುಗ ಮಾಡ್ತಿರ್ತಾನೆ. ಮಾರ್ಕ್ಸ್ ಇಸ್ ನಾಟ್ ದ ಇಂಡಿಕೇಟರ್. ಮಾರ್ಕ್ಸ್ ನಿನ್ನ ಒಂದು ಅಳತೆ ಮಾಡಬಾರದು. ನಿನ್ನ ಮೌಲ್ಯಮಾಪನ ಮಾಡುವುದು ನಿನ್ನ ಒಂದು ಭಾವನೆಯ ಶಕ್ತಿಯಲ್ಲಿ. ನೀನ್ ಹೆಂಗೆ ಯೋಚನೆ ಮಾಡ್ತೀಯ, ಹೆಂಗೆ ಭಾವನೆಗಳನ್ನು ಸ್ಪಂದನೆ ಮಾಡ್ತೀಯ, ಅದ್ರ ಮೇಲೆ ಬಹಳ ಇಂಪಾರ್ಟೆಂಟ್ ಆಗ್ತದೆ. ಸೊ ಭಾವನೆಗಳನ್ನು ಹೆಂಗಪ್ಪ ಕಂಟ್ರೋಲ್ ಮಾಡೋದು? ಭಾವನೆಗಳನ್ನು ಹೆಂಗ್ ಕಂಟ್ರೋಲ್ ಮಾಡೋದು? ಭಾವನೆ ಎನ್ನುವುದು ಎಂಡ ಕುಸಿದ ಮಂಗ ಇದ್ದಂಗೆ. ಭಾವನೆ ಎಂಡ ಕುಸಿದ ಮಂಗಿ ಹೆಂಗೆ ಡ್ಯಾನ್ಸ್ ಮಾಡ್ತಿರ್ತಾರೆ ನೋಡಿರ? ಈಗಂತೆಲ್ಲ ಮನುಷ್ಯರೇ ಹೆಂಗೆಂಗೋ ಡ್ಯಾನ್ಸ್ ಮಾಡ್ತಿರ್ತಾರೆ. ದಾದಾರಿಗೆ ಡ್ಯಾನ್ಸ್ ಮಾಡ್ತಾರೆ, ದಾದಾರಿಗೆ ಒಪ್ಪಿರ್ತಾರೆ. ನಮ್ಮ ಜಗತ್ತಿನಲ್ಲಿ ಇವತ್ತು ಬಹಳ ಪ್ರಿಯವಾದ ತೀರ್ಥ ಅಂದ್ರೆ ಮದ್ಯಪಾನ. ಒಪ್ತೀರಾ ಇಲ್ಲ? ಹಾರ್ಡ್ ಫ್ಯಾಕ್ಟ್ ಇದು. ಮದ್ಯಪಾನದಷ್ಟು ತೀರ್ಥ ಬೇರೆ ಯಾವ ದೇವಸ್ಥಾನದಲ್ಲೂ ಸಿಗೋದಿಲ್ಲ. ಅಂತ ಪರಿಸ್ಥಿತಿ ಬಂದಿದೆ. ಬೇಡ, ಅದನ್ನ ವಿಲ್ ನೆಗೆಟಿವ್. ಸೊ ಭಾವನೆಗಳನ್ನು ಯೋಚನೆ ಕಂಟ್ರೋಲ್ ಮಾಡ್ಬೇಕಂದ್ರೆ ಏಕಾಗ್ರತೆ ಬಹಳ ಇಂಪಾರ್ಟೆಂಟ್. ಮನುಷ್ಯ ಯಾರು ಏಕಾಗ್ರತೆ ಅಂತಾರೆ? ಏಕಾಗ್ರತೆ ಅಂತ ಅನ್ನೋದು ಇಂಗ್ಲಿಷ್ ನಲ್ಲಿ ಅಟೆನ್ಷನ್ ಕಾನ್ಸಂಟ್ರೇಷನ್ ಅಂತಾರೆ. ಅಟೆನ್ಷನ್ ಅಂಡ್ ಕಾನ್ಸಂಟ್ರೇಷನ್ ಅಂದ್ರೆ ಏಕಾಗ್ರತೆಯ ಒಂದು ನಿನ್ನ ಒಂದು ಏಕಾಗ್ರತೆಯ ಒಂದು ಕಂಟಿನ್ಯೂಟಿ ಮಾಡೋದು ಇರ್ತಲ್ಲ. ಇವತ್ತು ನೀನು ಏನ್ ಏಕಾಗ್ರತೆ ಮಾಡಿಯಾ? 10 ವರ್ಷ ಆದ್ರೂ ಅದೇ ಏಕಾಗ್ರತೆ. ಯಾಕೆ ಹೇಳ್ತೀನಂದ್ರೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಫಲಿತಾಂಶ ಮೊದಲಿಗೆ ಬರೋದಿಲ್ಲ. ಕರೆಕ್ಟ್ ಅಲ್ಲ ಸರ್? ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಮೊದಲನೆಯ ಒಂದು ಫಲಿತಾಂಶ ಫಸ್ಟ್ ಸಕ್ಸಸ್ ಆಗೋ ರೇಟ್ ಬರೀ 5%. ನಾನು ಫಸ್ಟ್ ಬರದೆ, ಫಸ್ಟ್ ಅಟೆಂಪ್ಟ್ ಆದೆ, ಫಸ್ಟ್ ನಾನು ಇದಾದೆ ಅದಾದೆ ಅಂತಾರಲ್ಲ, ಅವ್ರನ್ನ ನೀವು ಫಾಲೋ ಮಾಡಬೇಡ್ರಿ ದಯವಿಟ್ಟು. ಡೋಂಟ್ ಫಾಲೋ ದೆಮ್. ನೀವು ಕಷ್ಟಪಡ್ಬೇಕಂದ್ರೆ ಶ್ರಮ ಮಾಡಬೇಕು. ಅಟೆನ್ಷನ್ ಕಾನ್ಸಂಟ್ರೇಷನ್ ಇಂದ, ಏಕಾಗ್ರತೆಯಿಂದ, ಮೆಮೊರಿ ಪವರ್ ಇಂದ, ನಿಮ್ಮ ಒಂದು ಆತ್ಮವಿಶ್ವಾಸದಿಂದ ಸಾಧನೆ ಬಿಡ್ಲಾರ್ದಂಗೆ ನೀವು ಮಾಡ್ಕೊಂತ ಹೋದ್ರೆ ಅದು ಏನ್ ನಿಮಗೆ ಫಲಿತಾಂಶ ಸಿಗ್ತದಲ್ಲ, ಅದು ನಿಜವಾದ ಫಲಿತಾಂಶ. ನಾನು ಓದೆ, ಬರದೆ, ಪಾಸ್ ಆದೆ, ಅದಾದ ಅಂತಂದ್ರೆ ಅಲ್ಲಿ ಎಷ್ಟು ಏನಿರ್ತದೆ? ಅಲ್ಲಿ ಬೆವರಿಯಲ್ಲಿ ಇರ್ತದೆ, ಓದಿದ ಬೆವರಿಯಲ್ಲಿ ಇರ್ತದೆ, ನೆನಪಲ್ಲಿ ಇರ್ತದೆ. ಕಷ್ಟಪಡ್ರಿ. ಕಷ್ಟಪಡಕ್ಕೆ ಹಿಂಜರಿಬಾರ್ದು. ಕಷ್ಟಪಡಿದೆ ಅಂತಂದ್ರೆ ನೀವೇನು ಮತ್ತೆ ಅಂಗಿ ಬಿಚ್ಚಿ ಹೋಗಿ ಬಿಸಿಲಲ್ಲಿ ದುಡಿಯೋದಲ್ಲ. ನಿಮ್ಮ ಬುಕ್ಕಿನ ಮುಂದೆ, ನಿಮ್ಮ ಪುಸ್ತಕದ ಮುಂದೆ, ನಿಮ್ಮ ವಿದ್ಯಾಭ್ಯಾಸದ ಮುಂದೆ ನಿಮ್ಮ ಶಕ್ತಿಯನ್ನು ತೋರಿಸಿ. ಅವಾಗ ನಿಜವಾದ ನೀವು ವೀರರಾಗ್ತೀರಿ. ನೀವು ನಾವೆಲ್ಲೆಲ್ಲೋ ಶಕ್ತಿ ತೋರಿಸ್ತೀವಿ, ಬುಕ್ಕಿನ ಶಕ್ತಿ ತೋರಿಸಲ್ಲ, ಹೊರಗಡೆ ನೋಡ್ಬೇಕು. ಶೋ ಯುವರ್ ಸ್ಟ್ರೆಂಗ್ತ್, ಶೋ ಯುವರ್ ಎಮೋಷನ್ಸ್, ಶೋ ಯುವರ್ ಥಿಂಕಿಂಗ್ ಆನ್ ಯುವರ್ ಎಜುಕೇಶನ್. ಇವೆಲ್ಲ ಯಾಕಂದ್ರೆ ಫೌಂಡೇಶನ್ ಇಟ್ಕೊಂಡ್ಬಿಟ್ರೆ ನಮ್ಮ ಸಾರುಗಳು ಹೇಳಿದ್ದು ಯಾವ್ದಾದ್ರೂ ನೀವು ಟಕ್ಕಂತ ಕಲಿತೀರ. ಸೊ ಏಕಾಗ್ರತೆ ಅನ್ನುವುದು ಮನುಷ್ಯನಿಗೆ ಒಂಥರ ಕಟ್ಟ ಹಾಕಿದಂಗದು. ಏಕಾಗ್ರತೆ ಬೆಳೆಸ್ಬೇಕಂದ್ರೆ ಹೇಗಪ್ಪ? ಚಿಕ್ಕ ಮಕ್ಕಳು ಕರ್ಕೊಂಡ್ ಬರ್ತಾರೆ, 3 ವರ್ಷ 5 ವರ್ಷ ಇರ್ತಾರೆ. ಆ 3 ವರ್ಷ 5 ವರ್ಷ ಮಕ್ಕಳು ಒಂದು ಕಡೆ ಕುಂದ್ರದೇ ಇಲ್ಲ. ಅವ್ರಿಗೆ ಬಹಳ ಪ್ರಾಬ್ಲಮ್ ಆಗೋದು ಅವ್ರ ಅಪ್ಪಗಲ್ಲ, ಅವ್ರ ಅಮ್ಮಗೆ. ಯಾಕಂದ್ರೆ ಅದರಿಂದ ಓಡಾಡ್ಬೇಕಾಗ್ತಿರ್ತದೆ. ಇವ್ರು ಕೂಡ ದಪ್ಪ ಇದೆ ಮಗಳು ಮಗ ಹುಟ್ಟಿದ ಮೇಲೆ 6 ವರ್ಷ ಆದ್ಮೇಲೆ ಏನು ಕೆಳಗಾಗ್ಬಿಟ್ಟಿರ್ತಾಳೆ. ಯಾಕಂದ್ರೆ ಮಗುವಿಗೆ ಓಡಾಡಿ ಸಾಕಾಗ್ಬಿಟ್ಟು ಎಕ್ಸರ್ಸೈಸ್ ಆಗ್ಬಿಟ್ಟಿರ್ತದೆ. ಸೊ ಆ ಮಗುಗೆ ಏಕಾಗ್ರತೆ ಬರ್ಬೇಕಂದ್ರೆ ತಾಯಿ ಕುಂದಿರ್ಬೇಕು, ಮಗು ಕುಂದಿರ್ಬೇಕು. ನಿಮಗೆ ಏಕಾಗ್ರತೆ ಬರ್ಬೇಕಂದ್ರೆ ನೀವು ಕುಂದಿರ್ಬೇಕು, ಬುಕ್ಕನ್ನು ಕುಂದಿರ್ಸ್ಬೇಕು. ಬುಕ್ ಜೊತೆ ನೀವು ಮನಸ್ಸನ್ನು ಕುಂದಿರ್ಸ್ಬೇಕಾಗಿ. ಬುಕ್ ಇರ್ತದೆ, ದೇಹ ಇರ್ತದೆ, ಮನಸ್ಸೆಲ್ಲ ಓಡಾಡ್ತಿದ್ರೆ ಅದು ಏಕಾಗ್ರತೆ ಅಲ್ಲ. ಅದು ಇಟ್ ಈಸ್ ನಾಟ್ ಅಟ್ ಆಲ್ ಅಟೆನ್ಷನ್ ಕಾನ್ಸಂಟ್ರೇಷನ್. ಹೀಗೆ ನೀವು 45 ನಿಮಿಷ ನೀವು ದಿನ ಒಂದು ಕೆಲಸ ಮಾಡಿರೋದ್ರಿಂದ, ನೀವು ಓದಿದ್ರಿಲ್ಲ ಒಂದು ವಾರ 15 ದಿನ 45 ನಿಮಿಷ ಸುಮ್ಮನೆ ನೀವು ಮನೆಯಲ್ಲಿ ಏನು ಮಾಡಬೇಡ್ರಿ. ಟಿವಿ ನೋಡ್ಬೇಡ್ರಿ, ಮೊಬೈಲ್ ನೋಡ್ಬೇಡ್ರಿ, ಇನ್ನೊಂದು ಮಾಡ್ಬೇಡ್ರಿ.
ಸುಮ್ಮನೆ ಒಂದು ಚೇರ್ ಹಾಕೊಂಡು 45 ನಿಮಿಷ ಕೂತ್ಕೊಂಡ್ರೆ ಅವ ನಿಮ್ಗೆ ಏಕಾಗ್ರತೆ ಏನಂತ ನಿಮಗೆ ಹೇಳ್ತೈತಿ ದೇಹ. ಕುಂದ್ರ ಶಕ್ತಿ ಇಲ್ಲ ಇವಾಗ, ಬರೀ ಓಡಾಡೋ ಶಕ್ತಿ ಜಾಸ್ತಿ ಆಗುತ್ತೆ. ಯಾರನ್ನ ಕುಂದಿರ್ತಾರೆ 5 ನಿಮಿಷ ಕುಂತಿರ್ತಾರೆ, ಕಣ್ಣಂತ ಬೈಕ್ ಕೊಂಡು ಹೋಗ್ತಾರೆ. 45 ನಿಮಿಷ ನೀವು ಕುತ್ಕೊಳ್ಳೋದು ಪ್ರಾಕ್ಟೀಸ್ ಮಾಡ್ರಿ. ಅದಕ್ಕೆ ಯಾಕೆ ಟೀಚರ್ಗಳು ಕ್ಲಾಸ್ಗಳು ಯಾಕೆ ಮಾಡ್ತಾರೆ? 6 ಕ್ಲಾಸ್ ಇರ್ತಾವೆ ದಿನ ಬೆಳಿಗ್ಗೆ ಸಾಯಂಕಾಲವರೆಗೆ. 45 ನಿಮಿಷ ಆಸನ ಕುತ್ಕೊಂಡ್ರೆ ಹಂಗೆ ನೀವು ಎಷ್ಟು ನೀವು ಕುತ್ಕೊಂಡು ಓದ್ತಿರೋ ಅದೇ ಹೇಳ್ತಿರಲ್ಲ, ನಾನು ಗಮ್ಮ ಹಾಕೊಂಡು ಓದ್ತಿದ್ದಪ್ಪ ಅಂತಾರೆ. ಅವ್ರು ಗಮ್ಮ ಹಾಕಿರಲ್ಲ, ಹೇಳ್ತಾರಲ್ಲ ಅಂಟ್ ಹಚ್ಕೊಂಡು ಓದ್ತಿದ್ದಪ್ಪ ಅಂತಾರೆ. ಅಂಟ್ ಹಚ್ಕೊಂಡಿರ್ತಾರ, ಅವ್ರು ಹೇಳ್ದಂಗೆ ಎಷ್ಟು ಹೇಳ್ತಿರ್ತಾರೆ. ಸೊ ಆ ತರ ನೀವು ಏಕಾಗ್ರತೆ ಕಳಿಸ್ಕೋಬೇಕಂತಂದ್ರೆ ಡೋಂಟ್ ಮೂವ್ ಯುವರ್ ಮೈಂಡ್, ಡೋಂಟ್ ಮೂವ್ ಯುವರ್ ಎಮೋಷನ್ಸ್, ಕೀಪ್ ಕ್ವೈಟ್. ನಿರ್ಮಲವಾಗಿರ್ಬೇಕು. ಎಷ್ಟು ನಿರ್ಮಲ ಆಗಿರ್ತೀರ ಅಷ್ಟು ನಿಮ್ದು ಲರ್ನಿಂಗ್ ಪವರ್ ಚೆನ್ನಾಗಿ ಆಗ್ತದೆ. ನೆಕ್ಸ್ಟ್ ಸ್ಟೇಜ್ ಹೇಳಿದ್ರೆ ಲರ್ನಿಂಗ್. ವಾಟ್ ಈಸ್ ಲರ್ನಿಂಗ್? ವಾಟ್ ಯು ಲರ್ನ್ ಟುಡೇ ಇಟ್ ವಿಲ್ ಲರ್ನ್ ಯು ಟುಮಾರೋ. ನೀನು ಇವತ್ತು ಏನು ಲರ್ನ್ ಮಾಡ್ತೀಯಲ್ಲಪ್ಪ, ನಾಳೆ ನೀನು ಅರ್ನ್ ಮಾಡ್ತೀಯ. ಇವತ್ತು ನೀನು ಲರ್ನ್ ಮಾಡಲಿಲ್ಲ ಅಂದ್ರೆ ನೀನು ನಾಳೆ ಅರ್ನ್ ಮಾಡೋದಿಲ್ಲ. ಲರ್ನ್ ಅಲ್ಲಿ ಎಲ್ಲ ತೆಗೆದುಬಿಟ್ರೆ, ಎಲ್ಲ ನೀವು ಚೆನ್ನಾಗಿ ಕಲ್ತ್ಬಿಟ್ರೆ ಅರ್ನ್ ತನಗೆ ತಾನೇ ಆಗ್ತದೆ. ಕರೆಕ್ಟಾ ಇಲ್ಲ? ಲರ್ನ್ ಸ್ಪೆಲ್ಲಿಂಗ್ ಗೊತ್ತೈತಾ ಇಲ್ಲ ಎಲ್ಲರಿಗೆ? LEARN. ಅದ್ರ ಎಲ್ ತೆಗೆದುಬಿಟ್ರೆ ಅರ್ನ್ ತಾನೆ. ಮತ್ತೆ ಹಂಗೆ ಮಾಡ್ತೀರಾ ಇಲ್ಲ? ಎಲ್ಲ ಬೇಸಿಕ್ ಕೊಡ್ರಿ. ಮುಂದಿನ ತನಗೆ ತಾನೇ ಏನು ಆಲ್ಫಾಬೆಟ್ಸ್ ಉಳಿದಾವಲ್ಲ, ತನಗೆ ತಾನೇ ಚೆನ್ನಾಗಿ ಆಗ್ತದೆ. ಎಲ್ಲ ನೀವು ಚೆನ್ನಾಗಿ ಇಟ್ಕೊಂಡಿಲ್ಲ ಅಂತಂದ್ರೆ ಮುಗ್ದ ಊಟ ಹೊಡಿತಿರ್ತೀರ. ಬೇಡಪ್ಪ, ಅದು ಬೇಡಪ್ಪ, ಇದು ಬೇಡಪ್ಪ, ನಮ್ಮಮ್ಮ ಬೇಡ ಅಂತಾರೆ, ನಮ್ಮ ಅಪ್ಪ ಬೇಡ ಅಂತಾರೆ, ಮುಂದೆ ಓದೋದು. ನೀವು ಚೆನ್ನಾಗಿದ್ರೆ ಹುಡ್ಕೊಂಡು ಬರ್ತಾ ಇದ್ದೆ ಅವಕಾಶಗಳು. ಮೇಡಮ್ ಹೇಳಿದ್ರಲ್ಲ, ಮಗು 3 ತಿಂಗಳು 4 ತಿಂಗಳು ಅಂತ ಕೇಳಿದ್ರು, ನಮಗೆ ಆಶ್ಚರ್ಯ ಆಯ್ತು. ಅವ್ರು ಜುಬೇರ್ ಸರ್ ಕೇಳಿದ್ರಲ್ಲ, ದಿನ 7 ಕಿಲೋಮೀಟರ್ ವಾಕಿಂಗ್ ಹೋಗ್ತಿದ್ವಿ. ಸುಮ್ಮನೆ ಜೀವನದಲ್ಲಿ ಯಾವುದು ಸಿಗೋದಿಲ್ಲ, ಸಿಕ್ಕಿರೋದು ಒಳ್ಳೇದು ಅಲ್ಲ. ಕರೆಕ್ಟೇ ಇಲ್ಲ? ಸುಮ್ಮನೆ ಏನು ನನಗೆ ಆರಾಮಾಗಿ ಬಂದ್ಬಿಡ್ತಪ್ಪ ಅಂತ ಹೇಳ್ತಾರಲ್ಲ, ಅದು ಒಳ್ಳೇದಲ್ಲ. ಯು ಶುಡ್ ಗೆಟ್ ಇಟ್ ಬೈ ಯುವರ್ ಸ್ವೆಟ್. ನೀನು ನಿನ್ನ ಒಂದು ಶ್ರಮದಿಂದ, ಬೆವರಿನಿಂದ ನೀನು ಗಳಿಸಬೇಕು ಹೊರತು ಇನ್ನೊಬ್ಬರ ಕಣ್ಣೀರಿನಿಂದ ಅಲ್ಲ. ಕರೆಕ್ಟಾ? ಇಟ್ಸ್ ನಾಟ್ ಔಟ್ ಆಫ್. ಇವಾಗ ಏನ್ ಮಾಡ್ತಾರೆ ಮಕ್ಕಳುಗಳು, ತಂದೆ ತಾಯಿನ ಅಳಿಸಿ ಲಾಸ್ಟ್ ಏನ್ ನನಗೆ ಬೈಕ್ ಕೊಡ್ಬೇಕಪ್ಪ. ನೀನ್ ಲರ್ನ್ ಮಾಡಪ್ಪ, ಆಮೇಲೆ ಲರ್ನ್ ಮಾಡು, ಆಮೇಲೆ ಎಂಜಾಯ್ ಮಾಡು. ನಿನ್ಗೆ ಯಾಕೆ ಬೇಡ ಅಂತಾರೆ? ಸೊ ಲೈಫ್ ಈಸ್ ಲೆಫ್ಟ್ ಟು ಯು, ಲರ್ನಿಂಗ್ ಈಸ್ ಲೆಫ್ಟ್ ಟು ಯು. ಲರ್ನಿಂಗ್ ಆದ್ಮೇಲೆ ಏನಾಗ್ತದಪ್ಪ ಅಂದ್ರೆ, ಲರ್ನಿಂಗ್ ಜೊತೆನೆ ಮೆಮೊರಿನೂ ಬರ್ತೈತೆ. ಇವೆಲ್ಲ ಬೇಕಾಗ್ತಾವ ನಿಮಗೆ. ಇವೆಲ್ಲ ವಿದ್ಯಾರ್ಥಿಗಳಿಗೆ, ವಿದ್ಯಾರ್ಥಿನಿಯರಿಗೆ ಬೇಕಾದಂತ ಅಸ್ತ್ರಗಳು. ಮೆಮೊರಿ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಮೆಮೊರಿನಲ್ಲಿ ಚೆನ್ನಾಗಿ ಇಟ್ಕೋಬೇಕಂದ್ರೆ ಏನ್ ಮಾಡ್ಬೇಕಪ್ಪ? ಸಿಂಪಲ್. ಮೆಮೊರಿನೇ ಒಂದು ಟಾಪಿಕ್ ಆಗ್ತದೆ. ದಿನ ಬೆಳಗ್ಗೆ ಸಾಯಂಕಾಲ ಮಾತಾಡಿದ್ರು ಮೆಮೊರಿ ಬಗ್ಗೆ ಹಂಗಿರ್ತೈತೆ. ಎಲ್ಲರಿಗೂ ಮೊಬೈಲ್ ಇದಾವ ತಾನೇ ನಿಮಗೆ? ಎಲ್ಲ ತೆಗೆದಿವ ಇಲ್ಲ ಮೊಬೈಲ್? ಅದೇವ ಇಲ್ಲ? ಅದೇ. ನಿಮ್ ಮೆಮೊರಿ ಎಷ್ಟಪ್ಪ ಮೆಮೊರಿದು? ಒಬ್ರು 64 GB ಅಂತಾರೆ, ಒಬ್ರು 120 GB ಅಂತಾರೆ, ಒಬ್ರು ಬರೀ 4 GB ಅಂತಾರೆ. ಸರ್ ಬಡವ್ರು ಸರ್ 4 GB ಹಾಕ್ಸಿನಿ ಸರ್. ಇವಾಗ ಯಾಕೆ ಬಡವ್ರು ಇಲ್ಲ ಜಗತ್ತಿನ ಎಲ್ಲ ಶ್ರೀಮಂತರೇ. ನೀವು ನಿಮ್ ಮೊಬೈಲ್ಗೆ ನೀವು ಮೆಮೊರಿ ಕೊಡ್ತೀನಿ ಅಂತಂದ್ರೆ ನಿಮ್ ಮೆಮೊರಿಗೆ ಎಷ್ಟು GB? ನಿಮ್ಗೆ ಎಷ್ಟಪ್ಪ GB? ನಿಮ್ಗೆ ಎಷ್ಟು GB? ನೋಡಿ, ಯಾರು ಹೇಳೋದು? ಹೇಳಪ್ಪ, ಮಾತಾಡೋ ಲೀಡರ್ ಸ್ವಲ್ಪ ಎದ್ದೇಳು. ಏನು ಹೇಳಿದ್ರೆ ಪಕ್ಕರೈಟ್ ಹೇಳೋದು ಕಲಿಬೇಕು. ಅನ್ಲಿಮಿಟೆಡ್ GB ಅಂತ ನೋಡಿ. ಕ್ಲಾಪ್ ನೋಡಿ. ಏನ್ ಹೆಸರು? ಮಿದವಿ. ಫಸ್ಟ್ ಟೈಮ್ ಕೇಳ್ತೀವಿ ನಾವು ಹೆಸರು. ಸೊ ನಿಮ್ಮ ಮೆಮೊರಿ ಅನ್ಲಿಮಿಟೆಡ್ ಆಫರ್ ತಗೊಂಡಿರಿ ನೀವು. ದೇವನಿಂದ, ಭಗವಂತನಿಂದ ಸಾರ್ ಹೇಳಿದ್ರಲ್ಲ, ಅನ್ಲಿಮಿಟೆಡ್ ಆಫರ್ ನಿಮ್ಗೆ. ಎಲ್ಲರೂ ಹೋಗ್ತೀರಾ ಇಲ್ಲ? ಇಲ್ಲ ಬಿಡಿ ಸರ್, ನಿಮ್ಮ ಮೊಬೈಲ್ ನನ್ನ ಮೆಮೊರಿ ಬರೀ ಇಷ್ಟ ಅಂತಂತೆ. ನೋ, God has given you unlimited memory to you. ನೀವು ಮೆಮೊರಿ ಉಪಯೋಗಿಸ್ಕೊಳ್ಳೋದು ನಿನಗೆ ಬಿಟ್ಟಿದ್ದಾರೆ. ಕರೆಕ್ಟ್ ಆಯ್ತಮ್ಮ? ಹಿಂದೆ ನಾನು ನೋಡ್ತಾ ಇಲ್ಲ, ಅದಕ್ಕೆ ಮತ್ತೆ ತಪ್ಪು ತಿಳ್ಕೊಬೇಡ್ರಿ. ಅದಕ್ಕೆ ಹಿಂಗೆ ತಿರುಗ್ತಾರೆ. ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಟು ಏನಂತಾರ ನಮ್ಮ ಪ್ರಜಾವಾಣಿ, ನಮ್ಮ ಜಿಲ್ಲಾಡಳಿತ, ಬಿಕೇಜ್ ಗ್ರೂಪ್. ಇಷ್ಟು ನಾನು ರೆಸ್ಪಾನ್ಸ್ ಬರ್ತದಂತ ನಾನು ಅನ್ಕೊಂಡಿದ್ದಿಲ್ಲ. ಕಂಗ್ರ್ಯಾಚುಲೇಷನ್ಸ್ ಸರ್.
ಥ್ಯಾಂಕ್. ಯಾಕಂದ್ರೆ ಯಾಕೆ ಥ್ಯಾಂಕ್ಸ್ ಹೇಳ್ಬೇಕು ಇವರಿಗೆ ಅಂತಂದ್ರೆ ಯಾರೋ ಕಡೆಯಿಂದ ಎಲ್ಲೋ ಇಂದ ಒಂದು ಪಾಯಿಂಟ್ ನೀವು ತಗೊಂಡು ಜೀವನದಲ್ಲಿ ನೀವು ಅದರಿಂದ ಮುಂದೆ ಬಂದಿರಂದ್ರೆ ದಟ್ ಈಸ್ ದ ಬೆಸ್ಟ್ ಗಿಫ್ಟ್ ಯು ಕ್ಯಾನ್ ಗಿವ್ ಟು ದೆಮ್. ಸೊ ಮೆಮೊರಿ ಆದ್ಮೇಲೆ ಸ್ಟೋರೇಜ್ ಆಫ್ ಮೆಮೊರಿ. ವಾಟ್ ಟು ಸ್ಟೋರ್ ಮೆಮೊರಿ ಇರ್ತವಪ್ಪ. ನಾವು ಬರೀ ಮೆಮೊರಿ ಯಾರು ಏನೇನೋ ಸ್ಟೋರ್ ಮಾಡ್ತಾರೆ, ಮೆಮೊರಿ ಏನೇನೋ ಸ್ಟೋರ್ ಮಾಡ್ತಾರೆ ಅಂತ ನನಗೆ ಗೊತ್ತಾಯ್ತು. ನೋಡಿ ಎಲ್ಲ ಹುಡುಗರು ನಗ್ತದಾರ. ನೀವು ಎಲ್ಲ ತೆಗೆದು ನೋಡಿದ್ರೆ ನಿಮ್ ಸ್ಟೋರೇಜ್ಗಳು ನಮ್ಮಕ್ಕಾಗದಿಲ್ಲಪ್ಪ. ಈ ಹುಡುಗರು ಏನ್ ಅನಿಸ್ತದೆ ಸ್ಟೋರೇಜ್ ಇರ್ತಾವ ಸರ್. ನೀವು ನಮ್ಮ ಹಳೆ ಕಾಲದಲ್ಲಿ ಬಾವಿಗಳಲ್ಲಿ ನೀರ್ ಹೆಂಗ್ ನೋಡ್ತಿದೀವಿ ಹಂಗೆ ಸ್ಟೋರ್ಗಳು ನೋಡ್ಬಿಟ್ರೆ ಇವಾಗೆಲ್ಲ ನೋಡ್ತೀವಲ್ಲ. ಯುವರ್ ಮ್ಯಾರೇಜ್ ನಿಮ್ದು ಸ್ಟೋರೇಜ್ ಹೆಂಗಿರ್ಬೇಕು ಅಂತಂದ್ರೆ ಇಟ್ ಶುಡ್ ಬಿ ರಿಲೆವೆಂಟ್ ಟು ಯುವರ್ ಲೈಫ್. ಸ್ಟೋರ್ ವಿಚ್ ಇಸ್ ರಿಲೆವೆಂಟ್ ಟು ಯುವರ್ ಲೈಫ್. ಯಾವ ರಿಲೆವೆಂಟ್ ಇಲ್ಲ ಅದನ್ನ ತೆಗೆದಾಕ್ತೀವಿ. ಸ್ಟೋರೇಜ್ ಈಸ್ ವೆರಿ 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 ಇಂಪಾರ್ಟೆಂಟ್. ನಿನ್ನ ಮನಸ್ಸಿನಲ್ಲಿ ಏನು ನೀನು ಶೇಖರಣೆ ಮಾಡ್ತೀಯಾ, ಫಸ್ಟ್ ನೀನು ಏನು ಯೋಚನೆ ಮಾಡ್ತೀಯಾ, ಆಮೇಲೆ ಏನು ಶೇಖರಣೆ ಮಾಡ್ತೀಯಾ, ಅವೇ ನಿನ್ನ ಡಿಸೈಡಿಂಗ್ ಮಾಡೋದು. ಸೊ ಎಲ್ಲರೂ ಒಳ್ಳೆ ಸ್ಟೋರೇಜ್ ಇಟ್ಕೊಡ್ರಿ. ಮಿದನ್ ಹೇಳ್ದಂಗೆ ಅನ್ಲಿಮಿಟೆಡ್ ಸ್ಟೋರೇಜ್ ಇಟ್ಕೊಡ್ರಿ. ಸೊ ಸ್ಟೋರೇಜ್ ಆಯ್ತು, ಮೆಮೊರಿ ಆಯ್ತು, ಲಾಸ್ಟ್ ಎಲ್ಲ ಆದ್ಮೇಲೆ ಸಾರ್ ಹೇಳಿದ್ರು. See, there is something called as self-confidence. Self-confidence ಅಂದ್ರೆ ಏನಂತಾರೆ ಕನ್ನಡದಲ್ಲಿ? ಆತ್ಮವಿಶ್ವಾಸ. ಆತ್ಮ ಅಂದ್ರೆ ಎಲ್ಲೈತೆ? ಆತ್ಮ ಎಲ್ಲೈತೆ? ಆತ್ಮ ಹೋಗಿ ಪ್ರೇತ ಆಗ್ಬಿಟ್ಟೈತೆ ಅಂತಾರೆ. ಸ್ವಲ್ಪ ನೋಡಿದ್ರೆ ಕೇಳಿರಲಿಲ್ಲ. ಸಾರಿ, ಆತ್ಮ ಹೋಗ್ಬಿಟ್ಟು ಪ್ರೇತ ಆಗ್ಬಿಟ್ಟೈತೆ ಸರ್ ಅಂತಾರೆ. ಯಾವುದೇ ಇಲ್ಲ. ನಿಮ್ಮ ಆತ್ಮ ನಿಮ್ಮ ಹೃದಯದಲ್ಲಿ ಐತಿ, ಮನಸ್ಸಿನಲ್ಲಿ ಐತಿ. ಅದಕ್ಕೆ ಹೇಳೋಣ ಅಂತ ಹೇಳಿದ್ದೀನಿ ನಿಮಗೆ. ಸೊ ನೀವು ನಿಮ್ಮ ಮೇಲೆ ನಂಬಿಕೆ ಅಚಲವಾಗಿರ್ಬೋದು. ಅದೇ ಕಾನ್ಫಿಡೆಂಟ್. ಯಾವುದೇ ಕಷ್ಟ ಬರಲಿ ತಲೆ ಬಾಗಬಾರ್ದು. ಯಾವುದೇ ಒಳ್ಳೆತನ ಬರಲಿ ಹಮ್ಮಿನಿಂದ ತಲೆ ಎತ್ತಬಾರದು. ಯಾಕೆ ಹೇಳ್ತಿದ್ದೀನಿ ಅಂದ್ರೆ ನಾವು ಈಗ ಜನಗಳು ಹೋಪ್ಲೆಸ್ನೆಸ್ ಒಂದು ಸ್ಥಿತಿಯನ್ನು ತೊಡಗೊಳ್ಳಲಾರದೆ ಸೂಸೈಡ್ ರೇಟ್ ಹ್ಯಾಸ್ ಇನ್ಕ್ರೀಸ್ಡ್ ಬೈ 100 times. ಅದು ವಿದ್ಯಾರ್ಥಿಗಳಲ್ಲಿ ಸೂಸೈಡ್ ಮಾಡ್ಕೊಳ್ಳೋದು. ನಾನು ಯಾಕೆ ಹೇಳ್ತೀನಿ ಇವಾಗಲೇ ನಿಮ್ಮನ್ನು ರೆಡಿ ಮಾಡ್ತಾ ಇದ್ದೀನಿ. ಡೋಂಟ್ ಡೂ ದ್ಯಾಟ್ ಅಂತ ಯೋಚನೆ ಮಾಡಬೇಡಿ ನೀವು ಅಂತ. ಯಾಕಂತಂದ್ರೆ ನಿಮ್ಮ ಮೇಲೆ ನೀವು ಆತ್ಮವಿಶ್ವಾಸ ಇಟ್ಕೊಳ್ಳಿ. ಲಾಸ್ಟ್ ಏನಿಲ್ಲ ಅಂತಂದ್ರೂ ನಿಮಗೆ ಭೂಮಿ ತಾಯಿ ಚೆನ್ನಾಗಿ ಬದುಕಲಿಕ್ಕೆ ಏನು ತೊಂದರೆ ಮಾಡಿಲ್ಲ, ಏನೇನು ತೊಂದರೆ ಮಾಡಿಲ್ಲ. ಸೊ ಕೀಪ್ ಯುವರ್ ಕಾನ್ಫಿಡೆನ್ಸ್ ಲೆವೆಲ್ ಹೈ. ಇದಾದ್ಮೇಲೆ ಲಾಸ್ಟ್ಗೆ ನೀವು ಸಕ್ಸಸ್ ಆಗ್ಬೇಕಂದ್ರೆ ಮುಂದೆ ನಮ್ಮ ಸಾರ್ ಹೇಳಿದ್ರು ರಾಜಶೇಖರ್ ಸರ್, ಮುಂದೆ ಗುರಿ ಇರ್ಬೇಕು, ಹಿಂದೆ ಗುರಿ ಇರ್ಬೇಕು. ಸೊ ಇವಾಗ ನನಗೂ ಪರಿಚಯ ಆಗಿದ್ದು ನಮ್ಮ ಮಂಜುನಾಥ್ ಸರ್ ಅಂತ ಗುರುಗಳನ್ನ ಅಥವಾ ನಿಮಗೆ ಇರ್ತಾರೆ ಗುರುಗಳನ್ನ ಚೆನ್ನಾಗಿ ಇಟ್ಕೊಂಡು. ಇದರಿಂದ ನಾನು ಐ ಕ್ಯಾನಾಟ್ ಸೇ ಕೀಪ್ ಒನ್ ಗುಡ್ ಟೀಚರ್, ಗುಡ್ ಡೈರೆಕ್ಟರ್ ಆಫ್ ಯುವರ್ ಲೈಫ್. ಕರೆಕ್ಟ್ ಅಲ್ಲ ಸರ್? ಕೀಪ್ ಒನ್ ಗುಡ್ ಡೈರೆಕ್ಟರ್. ಯಾಕಂದ್ರೆ ನೀವು ಬೇಕಾದಷ್ಟು ನೀವು ಕೇಳಿರ್ಬೋದು ಈ ತರದ್ದು. ಇದು ಏನಪ್ಪ ಈ ಡಾಕ್ಟರ್ ಹಳ್ಳಿ ತರ ಮಾತಾಡ್ತಾನೆ. ಐ ಕ್ಯಾನ್ ಸ್ಪೀಕ್ ಲೈಕ್ ಮೆಡಿಕಲ್ ಡಾಕ್ಟರ್. ನಾನೆಲ್ಲ ಓದಿ ಬಂದಿರೋದು ಅಮೆರಿಕ ಬಿಟ್ಟು ಬಂದಿರೋದು ನಮ್ಮ ಬಳ್ಳಾರಿ ಜಿಲ್ಲೆಯ ಮೇಲೆ ಪ್ರೇಮದಿಂದಲೇ ಬಿಟ್ಟು ಬಂದಿದ್ದೀನಿ. 2007ರಲ್ಲಿ ಬಿಟ್ಟು ಬರುವಾಗ ಎಲ್ಲರೂ ಮೆಂಟಲ್ ಆಗಿ ಅಮೆರಿಕ ಬಿಟ್ಟು ಹೋಗ್ತಾನೆ ನೋಡಿ ಎಂತ ವಿಚಾರ. 2024ರಲ್ಲಿ ನಾವು ಮುಚ್ಚುವಾಗಪ್ಪ ಅವನು ಚೆನ್ನಾಗಿದೆ ನೋಡಂತಾರೆ. ಟೈಮ್ ಚೇಂಜಸ್. ಯಾಕೆ ಹೇಳ್ತೀನಿ ಅಂದ್ರೆ ಇಲ್ಲಿ ಬೇರೆ ದೇಶಗಳಲ್ಲಿ ಭದ್ರತೆ ಇಲ್ಲ, ದೇರ್ ಇಸ್ ನೋ ಸ್ಟೆಬಿಲಿಟಿ. ಸೊ ನೀವು ನಮ್ಮ ದೇಶದಲ್ಲಿ ನಮ್ಮ ದೇಶದ ಪ್ರಜೆಯಾಗಿ ನಮ್ಮ ದೇಶದ ಒಂದು ಆಡಳಿತ ನಮ್ಮ ದೇಶದ ಜೀವನವನ್ನು ಹಿಡಿತ ನೀವು ಹಿಡ್ಕೋಬೇಕು, ಬೇರೆ ಕೊಡಬಾರ್ದು. ದಟ್ ಮೀನ್ಸ್ ಅವರ್ ನೇಷನ್ ಶುಡ್ ಬಿ ಕಂಟ್ರೋಲ್ಡ್ ಬೈ ಯು, ನಾಟ್ ಬೈ ಅದರ್ಸ್. ಕರೆಕ್ಟ್ ಇಲ್ಲ? ಸೊ ಆ ತರಕ್ಕೆ ನೀವು ಆಗ್ಬೇಕಂದ್ರೆ ಅದಕ್ಕೆ ನೀವೇ ಕಾರಣ ಆಗಬೇಕು. So give respect to your elders, give respect to your teachers. So ಇದು ಲಾಸ್ಟ್ ಏನ್ ಪಾಯಿಂಟ್ ಹೇಳಿದ್ರಲ್ಲ ಬಹಳ ಇಂಪಾರ್ಟೆಂಟ್. ನೀವು ಗುರುವಿಗೆ ಗೌರವ ಕೊಡಲಿಲ್ಲ ಅಂತಂದ್ರೆ ನಿಮಗೆ ಮುಂದೆ ಗೌರವ ಕೊಡಲಾರ್ದವ್ರು ಯಾರೇ ಇರೋದಿಲ್ಲ. ಇವತ್ತು ನೀನು ಗೌರವ ಕೊಡೋದಂದ್ರೆ ನಾಳೆ ನಿನಗೆ ಯಾರು ಗೌರವ ಕೊಡೋದಿಲ್ಲ. ಕರೆಕ್ಟ್ ಇಲ್ಲ? ಇಟ್ ಇಸ್ ನೇಚರ್ ಲಾ. ಒಂದು ಏನಂತಾರೆ ಪ್ರಕೃತಿಯ ನಿಯಮ. ಯು ಗಿವ್ ರೆಸ್ಪೆಕ್ಟ್, ಟುಮಾರೋ ಯು ಗೆಟ್ ರೆಸ್ಪೆಕ್ಟ್.
ಹೇಳ್ತಾರಲ್ಲ, ಈ ಸಿಂಪಲ್ ಆಗಿ ಏನಂತಾರಪ್ಪ, ಗಿವ್ ರೆಸ್ಪೆಕ್ಟ್ ಟೇಕ್ ರೆಸ್ಪೆಕ್ಟ್ ಅಂತಾರೆ. ನಾವೇನಂತೀವಿ, ಇವತ್ತು ನೀನು ರೆಸ್ಪೆಕ್ಟ್ ಕೊಡು ಟೀಚರ್ಸ್ಗೆ, ನಾಳೆ ನಿನಗೆ ರೆಸ್ಪೆಕ್ಟ್ ಕೊಡ್ತಾರೆ. ಸೊ ನೀನು ಒಬ್ಬ ಒಳ್ಳೆ ವ್ಯಕ್ತಿ ಆದ್ರೆ ಕೊಡ್ತಾರ ಇಲ್ಲ. ಸೊ ಇಷ್ಟೆಲ್ಲ ಪಾಯಿಂಟ್ಗಳನ್ನ ನೀವು ಇವೆಲ್ಲ ಏನಪ್ಪಾ ಅಂತಂದ್ರೆ, ಇನ್ನು ಭೂಮಿ ಮೇಲೆ ಒಂದು ಇವಾಗ ಮಳೆ ಬಂದೈತಿ, ಹಸರು ಮಾಡಿ ಬೀಜ ಒಳಗೆ ನಾನು ಇಟ್ಟಿದ್ದೀನಿ. ಆ ಬೀಜವನ್ನು ಸಸಿಯಾಗಿ ಮರವಾಗಿ ಬೆಳೆಸೋ ಜವಾಬ್ದಾರಿ ನಮ್ಮ ಮಂಜುನಾಥ್ ಸರ್ಗೆ. ಕರೆಕ್ಟೇ? ಅಂದ್ರೆ ಡಾಕ್ಟ್ರೆ ನೀವೇ ಬೆಳೆಸಿ ಅಂತಂದ್ರೆ ನಾನು ಮತ್ತೆ ಊಟ ಪಕ್ಕ ಬೆಳೆಸ್ಬಿಡ್ತೀನಿ. ಮತ್ತೆ ಮೆಂಟಲ್ ನಾನು ಊಟ ಪಕ್ಕ ಬೆಳೆಸಿ ಯಾಕಪ್ಪ, ಅದಕ್ಕೆ ಸಾಕು ನಾನು ಬೀಜ ಬಿತ್ತಿದ್ದೀನಿ. ಬೀಜ ಬಿತ್ತಿನೇ ಇಲ್ಲ, ಮನಸ್ಸಿನ ಬೀಜ ಬಿತ್ತಿದ್ದೀನಿ. ಅದನ್ನ ನೀವು ಒಳ್ಳೆಯ ಒಂದು ಸಹಯೋಗದಿಂದ ಚೆನ್ನಾಗಿ ಸಸಿಯಾಗಲಿ ಮರವಾಗಲಿ ದೊಡ್ಡದು ಮರವಾಗಿ 4 ಜನಕ್ಕೆ ನೀವು ಆಶ್ರಯ ಕೊಟ್ಟು, ಅದೇ ಜೀವನದ ಉದ್ದೇಶ. ಅದೇ ಜೀವನದ ಉದ್ದೇಶ. ನೋಡಿ, ಒಂದು ದೊಡ್ಡದು ಆಲದ ಮರ ಇರ್ತದೆ, ನೋಡಿರೇ ಇಲ್ಲ. ಹಕ್ಕಿಗಳು ಇರ್ತಾವೆ, ಕೆಳಗ್ ಮನುಷ್ಯರು ಮಕ್ಕಂಡಿರ್ತಾರೆ, ಅದ್ರ ಪಕ್ಕ ಎಮ್ಮೆಗಳು ಮಕ್ಕಂಡಿರ್ತವೆ, ಆಕಳು ಮಕ್ಕಂಡಿರ್ತವೆ. ಆ ಸೀನ್ ನೋಡ್ಬೇಕು ನೀವು. ಅದನ್ನ ಹುಡ್ಕೊಂಡು ಹೋಗ್ರಿ ಎಲ್ಲಾದ್ರೂ. ಯಾಕಂದ್ರೆ ಸಿಟಿಯಲ್ಲಿ ಇದ್ದವರು ನಿಮ್ಗೆ ಆಲದ ಮರ ಇಲ್ಲ ಅಂತ ಹುಡ್ಕೊಂಡು ಹೋಗ್ರಪ್ಪ ಗೊತ್ತಾಗ್ತದೆ. ಲಾಭ ಏನಿಲ್ಲ ಅಂದ್ರೆ ಯಾವ್ದಾದ್ರು ದೇವಸ್ಥಾನದಲ್ಲಿ ಆಲದ ಮರ ಇಟ್ಟಿರ್ತಾರೆ. ಆಲದ ಮರ ಹೋಗ್ರಿ, ಅಲ್ಲಿ ಎಲ್ಲ ಪಕ್ಷಿಗಳು ಕಾಣಿಸ್ತವೆ. ಸೊ ನೀವು ಎಲ್ಲರೂ ಮುಂದೆ ದೊಡ್ಡದ ಆಲದ ಮರ ಆಗ್ಬೇಕಂತ ಹೇಳಿ ನನ್ನ ಒಂದು ಮನಸ್ಸಿನ ವಿಚಾರವನ್ನು ಮುಕ್ತಾಯ ಮಾಡ್ತೀನಿ. ಧನ್ಯವಾದಗಳು.